ಏನೇನು ಗೊತ್ತಿಲ್ಲ. ನೆನ್ನೆ ತುಂಬ ಏನಿರುತ್ತೆ ಸಭೆ ಮೇಲೆ ಕೋಪ ಮಾಡೋದು. ಲಾಸ್ಟ್ ವೀಕ್ ಬೇರೆ ನೆನ್ನೆ ವರ್ಷ ಮುಗಿಯೋ ಟೈಮಲ್ಲಿ ಅದೊಂದು ಮಾತು ಹೇಳಿದ್ರು. ಇಲ್ಲಾಗ ಅದನ್ನು ಏನು ಮಾಡಿರೋದಿಲ್ಲ. ಒಂದು ಸಾರಿ ಯೇಸು ಸ್ವಾಮಿ ಆ ಕೋಪ ಮಾಡಿಬಿಡ್ತಾರೆ. ಆ ಇದರಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲ ಮಾರಾಟ ಮಾಡ್ತಿರ್ತಾರೆ. ಆಗ ದೇವರಲ್ಲಿ ಇದು ದೇವರಿದು, ನನ್ನ ಪ್ರಾರ್ಥನೆಯ ಮನೆ ಇದು, ಇಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ಅಂತ ಕೋಪ ಮಾಡಿಬಿಡ್ತಾರೆ. ಆಗ ಅವರು ಹಾಗೆ ಹೇಳಿದ್ರು, ಮೋಸ್ಟ್ಲಿ ನೀವು ಮಾಡಿರೋದಿಲ್ಲ, ದೇವರೇ ಮಾಡ್ತಾರೆ ಅಂತ. ಭಾಳ ಸಂತೋಷ. ಫೋನ್ ಮಾಡಿದ್ರು ಪಾಸ್ಟರ್, ಬೇರೆ ಕಡೆ ಇದೆ, ಏನೋ ಕುಟುಂಬವಾಗಿ ಬೇರೆ ಕಡೆ ಸೇವೆಗೆ ಹೋಗಿ ಬರುವಾಗ ನೈಸ್ ರೋಡಲ್ಲಿ ಅವ್ರ ಕಾರ್ ರಿಪೇರಿ ಆಗಿದೆ. ಯಾವ್ದು ಪ್ಲೇಟ್ ಅಂದರೆ ಕ್ಲಚ್ ಪ್ಲೇಟ್ ಯಾವುದು ಕಟ್ಟಾಗಿ ಸೈಡಲ್ಲಿ ಇದ್ದೀವಿ ನಾವು, ಏನು ಮಾಡೋಕ್ಕೆ ಗೊತ್ತಿಲ್ಲ. ಅದಕ್ಕೆ ಯಾರು ಫೋನ್ ಮಾಡಿದ್ರು ಅಂತ ಅನಿಸ್ತಾರೆ. ಕಾರ್ ತೊಗೊಂಡೋಗಿ ನೀವು ಹೋಗಿ ಅಂದರು. ಅದಕ್ಕೆ ನಾನು ಬೇಗ ಬಂದೆ. ಖಂಡಿತವಾಗಿ ದೇವರು ನಮ್ಮ ಜೊತೆ ಮಾತಾಡೋರಾಗಿದೆ. ಭಾಳ ಸಂತೋಷ. ತರಿಸಿ ನಮ್ಮ ಹತ್ರ ಒಂದು ಅಭ್ಯಾಸ ಏನಂದರೆ, ಸಿಹಿನ ಬಂದು ನಿನ್ನೆ ನಾವು ಕೇಳಿದ್ರು ನಾವು ಬರಬೇಕು ಅಂತ. ಇವಾಗ ಬಂದು ಇದು ಒಂದು 2-3 ದಿವಸ 2-3 ವಾರ ಆದರೆ ಕಡಿಮೆ ಆಗ್ಬಿಡ್ಬಾರ್ದು. ಅಲ್ಲವೇ ಅನೇಕ ಸಮಯದಲ್ಲಿ ಬೈಬಲ್ ಓದಬೇಕಂತ ನಾವು ತೀರ್ಮಾನ ಮಾಡ್ತೀವಿ, ದೇವರಿಗಾಗಿ ಜೀವಿಸ್ತೀವಿ. ಅದು ಗ್ರ್ಯಾಜುವಲಿ ಅದಕ್ಕೆ ಹಾಗೆಯೇ ಸ್ಲೋ ಆಗಿ ಮತ್ತೆ ನಾವು ಹೋಗ್ಬಿಡ್ತೀವಿ. ಹಾಗಲ್ಲ. ನಾನು ಹೇಳ್ತೀನಿ, ಸತ್ಯ ಹೇಳ್ತೀನಿ, ನಾವು ಎಷ್ಟು ನೀವು ವಾಕ್ಯದಲ್ಲಿ ಬಲಗೊಳ್ತೀರಾ, ನೀವು ಜಯಿಸುವರಾಗಿರ್ತೀರಾ. ಆಮೇಲೆ ದೇವರೇ ಇಷ್ಟಪಡ್ತಾರೆ ಈ ರೀತಿಯಲ್ಲಿ ಕೂಡಿ ಬರುವ ಹಾಗೆ. ಆಮೇಲೆ ಒಂದು 5 ಕಾರ್ಯಗಳನ್ನು ನಾನು ಕೂಡ ರೆಫರೆನ್ಸ್ ಬಂದಿಲ್ಲ. ಒಂದು 5 ಕಾರ್ಯಗಳು ಹೊಸ ವರ್ಷದಲ್ಲಿ ನಾವು ಹೋಗ್ಲಿಕ್ಕಿಂತ ಮುಂಚೆ ನಾವು ಇವತ್ತು ಧ್ಯಾನ ಮಾಡೋಣ, ಅಭ್ಯಾಸ ಮಾಡೋಣ. 5 ಕಾರ್ಯಗಳು ನಾನು ಮುಗಿಸಬೇಕಿದ್ರೆ ಖಂಡಿತವಾಗಿ ಈ ದಿನ ನಿಮಗೆ ಪ್ರಯೋಜನವಾಗುತ್ತೆ. ಅದನ್ನು ಅಭ್ಯಾಸ ಮಾಡಬೇಕು. ನಾವು ಅಭ್ಯಾಸ ಮಾಡಿದ್ರೆ ಮಾತ್ರನೇ ಅದು ನಮಗೆ ಫಲವಾಗಿರ್ತದೆ. ದೇವರು ಒಳ್ಳೆಯವರು ಹೇಳಿದ್ರಲ್ಲ, ದೇವ್ರು ಬಹಳ ಒಳ್ಳೆಯವರು. ನಿಮ್ಮ ಹೆಂಡತಿ ಮತ್ತು ಮಕ್ಕಳು ಎಲ್ಲ ಮೈಸೂರಿಗೆ ಹೋದ್ರು. ನನ್ನ ಕರೆದ್ರು, ನಾನು ಸ್ವಲ್ಪ ಬೇಡ, ಲಾಸ್ಟ್ 15 ದಿವಸ ತುಂಬ ಬ್ಯುಸಿ ಆಗಿದೆ, ನಾನು ರೆಸ್ಟ್ ಮಾಡ್ತೀನಿ ಹೋಗಿ ಅಂತ ಕಳಿಸಿದೆ. ಆಗ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ದು ಹಾಗೆ ತಿಂದು ಸ್ವಲ್ಪ ಕೆಲಸಕ್ಕೆ ಆಚೆ ಹೋಗಿದೆ. ಅದೊಂದು ಬ್ರದರ್ ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಜ್ಞಾಪಕ ಬರ್ತದೆ. ದೇವ್ರು ಒಳ್ಳೆಯವರು ಅಂತ ನಾನು ಹೇಳ್ಕೊಡ್ತಿದ್ದೆ, ಬೇರೆ ಏನಿಲ್ಲ. ಹಾಗೆ ಅವ್ರ ಮನೆಗೆ ಹೋಗಿ ಮಧ್ಯಾಹ್ನ ಊಟ ಅವ್ರು ಯಾವಾಗಲೂ ಕರೀತಾ ಇರ್ತಾರೆ. ಅವ್ರ ಮನೆಗೆ ಹೋಗಿ ಅಂತ ಯೋಚನೆ ಮಾಡಿದೆ. ಸರಿ ಬೇಡ, ಅವರು ಹಬ್ಬೆಲ್ಲ ಮಾಡಿರ್ತಾರೆ, ತೊಂದರೆ ಮಾಡೋದು ಬೇಡ ಅಂತ. ಹಾಗೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದು ಕಡೆ ಹೋಗಿದೆ. ಹಾಗೆ ಹೋಗಿ ಅವ್ರು ಬರುವ ಸಮಯದಲ್ಲಿ ಅವ್ರು ಕರೆಕ್ಟ್ ನಾನು ಕ್ಯಾಚ್ ಮಾಡಿಬಿಟ್ರು. ನಾವು ಜಸ್ಟ್ ಮಾತಾಡುವಾಗ ಇದು ರಜಾ ಕೇಳ್ತಾರೆ, ಒಂದು ರಜಾ ಇತ್ತು. ಹಾಗೆ ಮಾತಾಡುವಾಗ ಹಾಗಾದ್ರೆ ನೀವು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಅವ್ರು ಕರೆದ್ರು. ಅದು ಅವ್ರ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ನಾನು ಹೋಗ್ಬಾರ್ದು ಅಂದರೂ ಕೂಡ ದೇವರಲ್ಲಿ ಕರ್ಕೊಂಡು ಹೋದ್ರು. ನಾನು ಬರ್ತೀನಿ, ಒಳ್ಳೆ ಫಿಶ್ ಚಿಕನ್ ಎಲ್ಲ ಮಾಡಿದ್ದಾರೆ. ಒಂದು ಮಾತ್ರ ತಿಳ್ಕೊಂಡು, ದೇವರು ಒಳ್ಳೆಯದು. ನಮ್ಮನ್ನು ಪರಾಮರಿಸುವ ದೇವರು, ನಮ್ಮನ್ನು ವಿಚಾರಿಸುವ ದೇವರಾಗಿದ್ದಾರೆ. ಅದರಿಂದ ದೇವರು ಒಳ್ಳೆಯದು. ಅಪೊಸ್ತಲ 3ನೇ ಅಧ್ಯಾಯದಲ್ಲಿ ಅಪೊಸ್ತಲ 5 ಕಾರ್ಯಗಳು, 5 ಕಾರ್ಯಗಳು ಸಲ್ಲಿಕೊಡುತ್ತಾರೆ. ಖಂಡಿತವಾಗಿ ಒಂದು ಆಶೀರ್ವಾದವಾಗಿರ್ತದೆ. ಅಪೊಸ್ತಲ 3ನೇ ಅಧ್ಯಾಯದಲ್ಲಿ ಸುದೇಶ್ ಪಾಸ್ಟರ್ ಸಾಧಾರಣವಾಗಿ ಯಾವಾಗ ಮಿಸ್ ಮಾಡೋದಿಲ್ಲ. ಅವರು ಇವತ್ತು ಅವ್ರ ಆ್ಯಕ್ಚುಲಿ ಪಾಪ ನೋಡಿ, ಅವ್ರ ಕುಟುಂಬವಾಗಿ ಇವತ್ತು ಬರಬೇಕಂತ ಇದ್ರು. ನಾವು ಕೂಡ ಇವತ್ತು ಸನ್ಮಾನಿಸಬೇಕಂತ ಇದ್ದು. ವರ್ಷ ಎಲ್ಲ ವಾಕ್ಯ ಸಾರಿದ್ರಲ್ಲ, ಅವ್ರಿಗೆ ಸನ್ಮಾನಿಸಬೇಕಂತ ಕೆಲವು ಟೈಮಲ್ಲಿ ನಾವು ಇದು ನೋಡುವ ಹಾಗೆ ಆಗೋದಿಲ್ಲ. 26ನೇ ವಾಕ್ಯ ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ, ಈಚಲು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡೆಸೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು. ಎಷ್ಟು ಒಳ್ಳೆ ದೇವರು, ತಂದೆಯಾದ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ ಯೇಸು ಸ್ವಾಮಿಯನ್ನ ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಗ ನಾವು ಎಷ್ಟು ಆಶೀರ್ವಾದವಾಗಿ ಇರಬೇಕಂತ ನಾವೇನು ಆಸೆ ಪಡ್ತೀವಿ, ಇದಕ್ಕಿಂತ ದೇವರು ಆಸೆ ಪಡ್ತಾರೆ. ನಾವನ್ನ ಆಶೀರ್ವಾದ ಮಾಡ್ಕೊಂಡು விரும்புகிறோம். இதை பார்க்கிலும் ಅವರು ನಮ್ಮ ಆಶೀರ್ವಾದವಾಗಿ இருக்க வேண்டும் என்று விரும்புகிற ದೇವನಾಗಿರ್ತಾರೆ. ಅದರಲ್ಲಿ ಯಾವಾಗಲೂ ನೀವು ನೋಡಿ, ಆಶೀರ್ವಾದಕ್ಕೆ ಕಂಡೀಷನ್ ಇರ್ತದೆ, ದೇವರ ಪ್ರೀತಿಗೆ ಕಂಡೀಷನ್ ಇಲ್ಲ. ಯಾಕಂದ್ರೆ ದೇವರು, ನಾವೆಲ್ಲ ದೇವ್ರ ಮಕ್ಕಳೆಲ್ಲ, ನಾನು ಬಚಾಂತ ದಾರಿ ತಪ್ಪಿ ಹೋಗ್ಬಿಟ್ಟು ನಾವು ದೇವರನ್ನ ಬಿಟ್ಟೇ ಹೋಗ್ಬಿಟ್ರೆ ಕೂಡ ದೇವರು ಆಸೆ ಪಡ್ತಾರೆ ನಾವು ಹಿಂತಿರುಗಿ ಬರಬೇಕು, ಮತ್ತೆ ಆತನ ಮಕ್ಕಳಾಗಿ ಜೀವಿಸ್ಬೇಕಂತ ಆಸೆ ಪಡೋದು. ಯಾವತ್ತೂ ನಮ್ಮ ದ್ವೇಷ ಮಾಡಲ್ಲ, ನಮ್ಮನ್ನ ಪ್ರೀತಿನೇ ಮಾಡ್ತಾರೆ. ಎಷ್ಟು ಅದಕ್ಕೆ ನಾವು ಹೋಸ್ಯ ಪುಸ್ತಕ ನೋಡಿ,
ಓಸಿಯಲ್ಲಿ ಮತ್ತೆ ಮತ್ತೆ ದೇವರ ಮಕ್ಕಳು ಹಿಂಜಾರಿ ಅವರು ಹೋಗುವ ಸಮಯದಲ್ಲಿ ಕೂಡ ದೇವರನ್ನು ಅಂಗೀಕರಿಸ್ತಾರೆ. ಆಗ ದೇವರು ನಮ್ಮ ಪ್ರೀತಿ ಮಾಡ್ತಾರೆ. ಆದ್ರೆ ದೇವರು ನಮ್ಮನ್ನ ಆಶೀರ್ವದಿಸಬೇಕಂದ್ರೆ ನೇಮ ಇಟ್ಟಿದ್ದಾರೆ, ಕೆಲವು ಪ್ರಿನ್ಸಿಪಲ್ ಇಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮನ್ನ ದೇವರು ಆಶೀರ್ವದಿಸಬೇಕು ಅಂತ ನಾವು ನೋಡುವ ಸಮಯದಲ್ಲಿ ಆದಿಕಾಂಡ அப்ப தேவனை ஆசீர்வதிக்க வேண்டும்னா அவர் சில கட்டளைகளை வைத்திருக்கிறாரு. முதலாவது 2021 நம்ம ஆசீர்வாதம் பெற வேண்டும்னா நம்ம என்ன செய்ய வேண்டும்? ஆதியாகமம் 22வது அதிகாரம் ஆதிகாಂಡ 22ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ ನಾವು ಅದನ್ನ ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ್ತೇನೆ ಅಂತಲ್ಲ, ಆಶೀರ್ವದಿಸ್ತೇನೆ ಅಂದ್ರೆ ಎಲ್ಲ ಬಂದೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲ ಕೊಟ್ಟೆ ಕೊಡುತ್ತೆ. ಹಾಗೆ ದೇವರ ನಾನು ಆಶೀರ್ವದಿಸ್ತೇನೆ ಅಂತ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶ. ದೇವರಿಗೆ ಇಲ್ಲಿ ನಾವು ನೋಡ್ತೀವಿ, ದೇವರು ಬಹಳ ಸಂತೋಷ ಆಗ್ಬಿಡ್ತು, ದೇವರು ಭರವಸೆ ಆಗ್ಬಿಟ್ರು. ரொம்ப ஆண்டவருக்கு ஒரு சந்தோஷம் ஆயிடுச்சு, ஆண்டவருக்கு ஒரு ಭರವಸೆ ಆಯಿತು. ಅದಕ್ಕೆ ದೇವರು ಹೇಳ್ತಾರೆ ಇಲ್ಲ ಒಂದು ಯಾಕೆ ಏನು ನಡೀತಂತ ನಾವು ನೋಡೋ ಸಮಯದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಅಬ್ರಹಾಮ್ಗೆ ಒಂದು ಮಗನಿದ್ದಾನೆ, ಇಸಾಕನ್ನು. ಆತನನ್ನ ದೇವರು ಬಲಿ ಅರ್ಪಿಸಕ್ಕೆ ಹೇಳುವ ಸಮಯದಲ್ಲಿ ಅಬ್ರಹಾಮ್ ಯೋಚನೆ ಮಾಡಲಿಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಯಾಕೆಂದ್ರೆ ಅಬ್ರಹಾಮ್ಗೆ ಒಂದು ಚೆನ್ನಾಗಿ ಗೊತ್ತಿತ್ತು. ನಾನು ಹೇಳ್ತೀನಿ ನೋಡಿ, ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿ ಇಲ್ಲದನ್ನು ಇರುವುದನ್ನಾಗಿ ಕರೆಯುವನಾಗಿ ಇದ್ದಾನೆ ಎಂದು ಅಬ್ರಹಾಮನು ನಂಬಿದನು. ಆಗ ಅಬ್ರಹಾಮಿಗೆ ಒಂದು ನಂಬಿಕೆ ಇತ್ತು. ಏನ್ ನಂಬಿಕೆ ಇತ್ತು ಅಂತ ಹೇಳುವ ಸಮಯದಲ್ಲಿ, ಒಂದು ನನ್ನ ಮಗನನ್ನ ಕರ್ಕೊಂಡೋಗಿ ಬಲಿ ಅರ್ಪಿಸಿದ್ರು ಕೂಡ ಸತ್ತೋಗಿರೋದನ್ನ ಕೂಡ ಜೀವವಾಗಿ ಬದುಕಿಸ್ತಾನಾಗಿರ್ತಾರೆ. ಆ ನಂಬಿಕೆ ಅವರಲ್ಲಿ ಇತ್ತು. ಅಲ್ಲಲ್ಲಿ ಅದಕ್ಕೇನೆ ಧೈರ್ಯವಾಗಿ ತಗೊಂಡೋದ್ರು. ಅವರು ಸಾರಾಳ ಹತ್ರ ಕೂಡ ಕೇಳಿರಂತೆ, ಧೈರ್ಯವಾಗಿ ತಗೊಂಡೋಗಿ ಬಲಿ ಅರ್ಪಿಸಲಿಕ್ಕೆ ಕಾರಣ ಏನಂದ್ರೆ ಅವ್ರಿಗೆ ಗೊತ್ತು, ಒಂದು ವೇಳೆ ಅದು ಸತ್ತೋಗ್ಬಿಟ್ರು ಅದಕ್ಕೆ ಜೀವ ಇಲ್ಲಾದ್ರೂ ಕೂಡ ಮತ್ತೆ ಬದುಕಿಸಕ್ಕೆ ದೇವರಿಂದ ಸಾಧ್ಯ. ಹಲ್ಲೆಲೂಯ. ಆಗ ಆ ನಂಬಿಕೆಯಿಂದ ಹೋಗಿ ಬಲಿ ಅರ್ಪಿಸಿಗೆ ಎಲ್ಲ ಸಿದ್ಧ ಮಾಡುವಾಗ ದೇವರು ಹೇಳ್ತಾರೆ, ಬೇಡ ಲಾಸ್ಟ್ ಕತ್ತಿ ಎತ್ತುವ ಸಮಯದಲ್ಲಿ ನೀನು ಬೇಡ, ನಾನು ಮೆಚ್ಚಿದ್ದೀನಿ ಅಂತ ಹೇಳಿ ದೇವರು ಆವಾಗಲೇ ಆ ಪ್ರಮಾಣವನ್ನು ಮಾಡಿದ್ರು. ಇಬ್ರಾಹಿಮಲ್ಲಿ ಕೂಡ ನಾನು ನೋಡ್ತೇನೆ ಅದೇ ವಾಕ್ಯ 4ನೇ ಅಧ್ಯಾಯದಲ್ಲಿ ಕೂಡ ನಾನು ನೋಡುವಾಗ ನೀನು ಆಶೀರ್ವದಿಸ್ತೇನೆ. ಹಾಗಾದಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ಆಶೀರ್ವಾದಕ್ಕೆ ಕಾರಣ ಏನಂದ್ರೆ ಅಬ್ರಹಾಮನ ವಿಧೇಯತೆ. ಅಪ್ಪ ಅಬ್ರಹಾಮ ದೇವನ ಆಶೀರ್ವದಿಗೆ ಜೊತೆಗೆ ಅವನ ಕೀಳ್ಪಡಿ. ಆಮೇಲೆ ಆಗ ನಾವು 2021 ಹೆಜ್ಜೆ ಇಡುವ ಸಮಯದಲ್ಲಿ ನಾವೆಷ್ಟು ದೇವರ ವಾಕ್ಯಕ್ಕೆ ನಾವು ವಿಧಿಯಾಗ್ತೀವಿ ನೋಡಿ. ಇದೇ ಒಂದು ವಿದ್ಯತೆ. ಬುಧವಾರ ಎಲ್ಲ ನಾವು 4-5 ಜನ ಇದ್ದು ಜಸ್ಟ್ ನಾನು ಕೂಡಿ ಬರೋಣ ಅಂತ ಹೇಳುವಾಗ ಇಷ್ಟೆಲ್ಲ ಜನ ಬರುವಾಗ ಅದು ವಿಧೇಯತೆ ಅದು. ಅದರಲ್ಲಿ ಯಾಕಂದ್ರೆ ದೇವರು ಯಾವಾಗಲೂ ಡೈರೆಕ್ಟ್ಲಿ ಮಾತಾಡಲ್ಲ. ದೇವರು ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ, ಯಾರಿದ್ರು ಕೂಡ ಯಾವ ಸೇವಕರು ಕೂಡ ಮಾತಾಡ್ತಾರೆ. ಆಗ ಅದು ವಿಧಿಯನಾಗಿದೆ. ಇದೇ ಒಂದು ದೊಡ್ಡ ಆಶೀರ್ವಾದಕ್ಕೆ ಹೇಳಿದ್ರು. ಹೇಳ್ತೀನಲ್ಲ, ಹೊಸ ವರ್ಷದಲ್ಲಿ ನಿಶ್ಚಯವಾಗಿ ನಿಮ್ಮನ್ನ ಆಶೀರ್ವದಿಗೆ ಬಿಡುವೆ ಮಾಡ್ತಾರೆ. ಮೊದಲನಾಗಿ ನಾವು ನೋಡ್ತೀವಿ ಅಬ್ರಹಾಮ ವಿಧಿಯನಾದನ. ಅಲ್ಲೆಲ್ಲ ಬರ್ಕೊಳ್ಳಿ. ಒಬೀಡಿಯನ್ಸ್ ಬಹಳ ದೇವರಿಗೆ ಇಷ್ಟ ಆಗ್ತದೆ. 1 ಸಾಮ್ಯಲ 13ನೇ ಅಧ್ಯಾಯ, 13ನೇ ಅಧ್ಯಾಯ, ಸಾಮ್ಯಲ್ 13ನೇ ಅಧ್ಯಾಯ. ಒಂದು ಸಾಮ್ಯ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯಗಳ 1 ಸಾಮ್ಯ 15 ವರ್ಷದ ಪಡಿಕೆ ನಾವು ಅದಕ್ಕೆ ಸಾಮುವೇಲನು ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರೆ
ಕೇಳಿದ್ದರಿಂದ ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿರೋದ್ರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯ ಅಚ್ಚನ್ನು ಹಿಡಿದು ಎಳೆದನು, ಅದು ಹರಿದು ಹೋಯಿತು. ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ಸಾಕು. ನೋಡಿ, ಸೌಲ್ ಕೂಡ ದೇವರೇ ಹಾರಿಸ್ಕೊಂಡಿದೆ. ಸೌಲನ್ನ ದೇವರೇ ಹಾರಿಸ್ಕೊಂಡು ಸೌಲೇ ಸಾಮುವೇಲನ ಕಳಿಸಿ ಅಭಿಷೇಕ ಮಾಡಿದ್ರು. ಈಗ ಒಂದು ಒಳ್ಳೆ ಅಭಿಷೇಕ ಯಾವಾಗಲೇ ಹೇಳಿದ ಹಾಗೆ ಸೌಲ ವಂಶದಿಂದ ಏಸು ಬಂದ್ರು ಅಂತಾನೆ ಬರೀಬೇಕು ಆಕ್ಚುಲಿ. ಆದ್ರೆ ಸೌಲ್ ಯಾವಾಗ ಅವಿಧಿನ ಆದನೋ ಈಗ ದಾವೀದ್ ಪಿಕ್ಚರ್ ಬಂದ್ರು. ಅದಕ್ಕೆ ದಾವೀದ ವಂಶದಿಂದ ಏಸು ಕ್ರಿಸ್ತನು ಬಂದಿದೆ. ಇಲ್ಲಿ ನಾವು ನೋಡ್ತೀವಿ ಸೌಲ್ಗೆ ಒಂದು ಕೆಲಸ ಹೇಳಿದ ದೇವರು, ಅಮೇಲಿಕರು ನಮ್ಗೆ ಬೇಡ. ಅಮೇಲಿಕರು ತುಂಬಾ ಅವರು ಇಸ್ರೇಲ್ ಜನರಿಗೆ ತೊಂದರೆ ಮಾಡುವವರಾಗಿದ್ರು. ಅವರು ತೊಂದರೆ ಮಾಡೋದ್ರಿಂದ ನಮ್ಗೆ ಅಮೇಲಿಕರು ಬೇಡ, ಅವನ್ನೆಲ್ಲ ಸರ್ವನಾಶ ಮಾಡಿ ಯಾವುದು ಬೇಡ ಅಂತ ಹೇಳಿದ್ರು. ಆದ್ರೆ ಈ ಸೌಲು ಜನಗಳ ಮಾತನ್ನ ಕೇಳಿ ಏನ್ ಮಾಡ್ತಾನೆ, ಕೆಲವು ಕುರಿಗಳನ್ನ ಎಷ್ಟು ವಾಕ್ಯ ಓದಿದನ್ನ ಯಜ್ಞಕ್ಕೆ ಬೇಕು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿ ದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ನೋಡಿ, ಅದೇ ಮಾತು ತುಂಬಾ ಯೂಸ್. ನಿನ್ನ ದೇವರಾದ ಯೆಹೋವನಿಗೆ ಈ ನಾಳಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು. ಸಾಮಿಯಲ್ಲಿ ಏನ್ ಹೇಳ್ತಾನೆ, ನನ್ನ ದೇವರು ಕೂಡ ಹೇಳ್ತಾನ. ಸೌಲು ಈಗ ಸಾಮಿಯಲ್ಲಿ ಕೇಳ್ತಾರೆ, ಏನ್ ಮಾಡಿ, ಏನ್ ಬೇಡ ಅಂತ ಹೇಳಿದ್ರು ದೇವರು, ನೀನ್ ಯಾಕೆ ಈ ತರ ಮಾಡಿದ ಅಂತ ಹೇಳುವಾಗ ಮಾತೇ ಚೆನ್ನಾಗಿಲ್ಲ. ನಿಮ್ ದೇವರು ಅಂತ ಹೇಳಿದ್ರೆ ಹಾಗೆ ಹೇಳ್ಬಾರ್ದು ಇಲ್ವಾ? ನಮ್ ದೇವ್ರು ಅಂತ ಹೇಳಿದ್ರೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಲ್ಲೇ ಒಂದು ದೇವ್ರನ್ನ ಸಪ್ರೇಟ್ ಮಾಡ. ಸಾವಿರ ಜನ ಒಂದ್ ದೇವರಿಗೂ ನಾವು ಬಲಿ ಅರ್ಪಣೆ ಇರ್ತಾನೆ ಕೊಂಡು ಒಂದು ಆಗ ಅಂದ್ರೆ ಆ ಅವಿಧೀಯತೆ ಆಯ್ತು. ಈಗ ದೇವರು ಬೇಡ ಅನ್ನೋದನ್ನ ಅವನು ಅದನ್ನ ಮಾಡುವಾಗ ರಾಜ್ಯವೇ ಕಳ್ಕೊಬಿಟ್ಟ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಚಿಕ್ಕ ಕಾರ್ಯ ನಾವು ತಿಳ್ಕೊಳ್ತೀವಿ, ಚಿಕ್ಕ ಕಾರ್ಯ ಕಿಂಗ್ಡಮ್ ರಾಜ್ಯವನ್ನೇ ಕಳ್ಕೊಳ್ಳೋಂಗೆ ಹಾಗಾಯ್ತು. ಇಲ್ಲ ದೇವರ ವಾಕ್ಯ ಅದೇ 15ನೇ 28 ವಾಕ್ಯ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತಲೂ ಮಾತು ಕೇಳುವುದು ಉತ್ತಮವಾಗಿದೆ. ನಮ್ಗೆ ನಾವೇನೇ ಮಾಡಿದ್ರು ಕೂಡ ನಾವು என்னத செஞ்சாலும் நம்ம அதை செய்கிற பார்க்கிலும் ஆண்டவருடைய வார்த்தைக்கு நம்ம கீழ்ப்படிய வேண்டும். ಆಗ ನಾವು ಆ ಮನಸ್ಸನ್ನ ನಮಗೆ ಕೇಳ ದೇವರ ಹತ್ರ ಸಮಯ ಸಾವಲೇಶು ಪ್ರಾರ್ಥನೆ ಮಾಡಿದಾಗ ಇದುವರೆಗೆ ಹೇಗೆ ನಡೆದರೂ ಕೂಡ ನಾವು ಹೊಸ ವರ್ಷ ನಾವೆಲ್ಲರೂ ಏನ್ ಮಾಡೋಣ, ಆ ದೇವರ ಮಾತಿಗೆ ನಾವು ಧರಿಸುತ್ತಿದ್ರೆ ನಾವು ಹೊಸ ವರ್ಷದಲ್ಲಿ ದೇವರ ಶಬ್ದ ಹೇಗೆ ಕೇಳಿಸಿಕೊಳ್ಳೋದು ಅದರ ಧ್ಯಾನ ಮಾಡೋಣ. ಹಾಗೆ ಬಹಳ ಬಹಳ ಮುಖ್ಯ. ಕರ್ತವ್ಯ ಸತ್ಯತೆ ಕೇಳಿದ್ರೆ ಹಾಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ದೇವರು, ನಾವು ಬಲಿಗಳ ಅರ್ಪಿಸಲು ಕೇಳಿಪಡಿದೆ. ವಿಧೇಯತೆ ಬಹಳ ಮುಖ್ಯ. ಆಮೇಲೆ ಮೊದಲನೇ ಆಶೀರ್ವಾದಕ್ಕೆ ಮೊದಲನೇ ಸ್ಟೆಪ್ ಏನಂತ ಹೇಳುವಾಗ ವಿಧೇಯತೆ. ವಿಧೇಯತೆ ಅಂತ ಹೇಳುವಾಗ ನಾವು ಹೇಳ್ತಾ ನೋಡಿ, ನಿಮ್ ಜೊತೆ ದೇವರು ಮಾತಾಡೋರಾಗಿರ್ತಾರೆ, ನಿಮ್ ಜೊತೆ ಪರ್ಸನಲ್ ಆಗಿ ದೇವರು ಮಾತಾಡೋರಾಗಿರ್ತಾರೆ. ಅಂತ ಸಮಯದಲ್ಲಿ ಯೋಚನೆ ಮಾಡಬೇಡಿ, ವಿಧೇಯರಾಗಿ ಖಂಡಿತವಾಗಿ ಅಬ್ರಹಾಂ ಹೇಳಿದ ಹಾಗೆ ಆಶೀರ್ವದಿಸಿ ಪ್ರಮಾಣ ಮಾಡ್ತಾರೆ. ದೇವರು ಪ್ರಮಾಣ ಮಾಡೋಕೆ ಬೇಡ, ದೇವರು ಹೇಳಿದ್ರೇನೆ ಸಾಕು. ಆದ್ರೆ ದೇವರು ಪ್ರಮಾಣ ಮಾಡಿ ಅವರು ಅಬ್ರಹಾಂ ಹೇಳೋದನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ಆಗ ನಮಗೆ ಆಶೀರ್ವಾದ, ಯೇಸು ಸ್ವಾಮಿ ಬಂದಿದ್ದು ಆಶೀರ್ವದಿಸಲಿಕ್ಕೆ. ಆಗ ಆಶೀರ್ವಾದ ಹೇಗೆ ಹೊಂದಿಕೊಳ್ತೀವಿ ಅಂದ್ರೆ ಒಬೀಡಿಯನ್ಸ್, ವಿಧೇಯತೆ. ಎರಡನೇದಾಗಿ ನಾವು ನೋಡ್ತೀವಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ನೀತಿ ಮುಳ್ಳಿಗಳು 28ನೇ ಅಧ್ಯಾಯದಲ್ಲಿ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಎಷ್ಟು ಚೆನ್ನಾಗಿದೆ ವಾಕ್ಯ, ಆಶೀರ್ವಾದ ಪೂರ್ಣವಾಗಿರ್ತೀವಿ. ಅವಾಗ ದೇವರು ನಮ್ಗೆ ಏನ್ ಆಶೀರ್ವಾದ ಕೊಡ್ಬೇಕಂತ ಇಷ್ಟಪಡ್ತಾರೋ ಅದು ಪೂರ್ಣವಾಗಿ ಕೊಡುವ ದೇವರು. ನೀತಿ ಮುಳಿಗೆ 28 ಇರುವುದಿಲ್ಲ ನನ್ನ ಬಳಿಗಿಲ್ಲ ಆಶೀರ್ವಾದ ಪಡುವ. ಅದು ನಂಬಿಗಸ್ತ. ನಂಬಿಕೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ನಮ್ಮ ದೇವರ ಹತ್ರ ಇವತ್ತು ಆಶೀರ್ವಾದ ಹೊಂದಬೇಕಂದ್ರೆ ನಂಬಿಕೆನೇ ನಮ್ಮ ಹತ್ರ ಎದುರು ನೋಡ್ತಾರೆ ದೇವರು. ಇಬ್ರಾಯರ್ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಅಸಾಧ್ಯ ಇಲ್ಲ. ಆಗ ನಮ್ಮ ಹತ್ರ ಇವತ್ತು ದೇವರು ಏನ್ ಎದುರು ನೋಡ್ತಾರೆ ಅಂದ್ರೆ ನಂಬಿಕೆಯನ್ನ ಎದುರು ನೋಡುವರಾಗಿದ್ದಾರೆ. ಹಲ್ಲೆಲೂಯಾ. ಸುದೇಶ್ ಪಾಸ್ಟರ್ ಅನ್ಸ್ತದೆ, ಪರಲೋಕದ ದೇವರ ಹತ್ರ ಹೇಗೆ ದೇವರ ಕಾರ್ಯಗಳು ವರ್ಕ್ ಆಗ್ತದೆ ಅಂತ ಹೇಳುವಾಗ ದೇವರ ಕರೆನ್ಸಿ. ಈಗ ನಾವು ಬಸ್ಸಲ್ಲಿ ಹೋದ್ರೆ, ಆಟೋ ಹೋದ್ರೆ ಹಣ ಕೊಡ್ಬೇಕು. ಹಾಗೆಯೇ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ
ನಡಿಬೇಕಂದ್ರೆ ನಂಬಿಕೆ ಬೇಕು. ನಮಗೆ ನಂಬಿಕೆ ಇರೋರು ಆಶೀರ್ವಾದ ಪೂರ್ಣರಾಗಿರ್ತಾರೆ. ಉದಾಹರಣೆ ನಾವು ನೋಡುವಾಗ ಒಂದು ದಿವಸ ಬರ್ತಿಮಸ್ ನಮಗೆ ಕಣ್ ಕಾಣೋದಿಲ್ಲ, ಏನೋ ಭಿಕ್ಷೆ ಬೇಡ್ತಾ ಇರ್ತಾರೆ ದಾರಿಯಲ್ಲಿ. ಆಗ ಯೇಸು ಸ್ವಾಮಿ ಆ ದಾರಿಯಲ್ಲಿ ಹಾದಿ ಹೋಗುವ ಸಮಯದಲ್ಲಿ ಕೇಳ್ತಾರೆ ಏನಾಗ್ತದೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ. ಆಗ ಯೇಸು ಸ್ವಾಮಿ ಹೋಗ್ತಾ ಇರ್ತಾರೆ, ಅವನು ಎದ್ದು ದಾವೀದನ ಕುಮಾರನೇ ನನ್ನನ್ನ ಕರುಣಿಸು ಅಂತ ಕೇಳ್ತಾನೆ. ಆಗ ಜನಗಳು ಶಬ್ದ ಮಾಡ್ಬೇಡ ಅಂತ ಹೇಳಿದ್ರೆ ಮತ್ತೆ ಜೋರಾಗಿ ಕಿರಿಸ್ತಾನೆ. ಹಾಗೆ ಯೇಸು ನಿಂತಾಗ ನಾವು ಕರ್ಕೊಂಡು ಬರಕ್ಕೆ ಹೇಳಿದ್ರು. ಈಗ ಬಂದ ಮೇಲೆ ಯೇಸು ಅನ್ನೋದು ಕೇಳ್ತಾರೆ, ನಿನಗೆ ಗುಣಪಡಿಸಲು ಇಲ್ಲ, ನಿನಗೆ ದೃಷ್ಟಿ ಕೊಡಲು ನನ್ನಿಂದ ಸಾಧ್ಯ ಅಂತ ನೀನು ನಂಬ್ತೀಯ ಅಂತ ಹೇಳ್ತಾರೆ. ಅಲ್ಲೂಯ ಹೇಳ್ತೇನೆ, ನಂಬ್ತೀನಿ, ನಾನು ನಂಬುತ್ತೇನೆ ಅಂತ ಹೇಳಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ನಂಬಿಕೆ ಅಂತ ನಿನಗೆ ಆಗಲಿ. ಹಾಗಲ್ಲೂಯ. ಇವತ್ತು ಒಬ್ಬೊಬ್ಬರಿಗೂ ನಾನು ಹೇಳ್ತೀನಿ ನೋಡಿ, ನಮ್ಮ ಹತ್ರ ಯೇಸು ಸ್ವಾಮಿ ಅದನ್ನೇ ಕೇಳ್ತಾರೆ, ನಿನಗೆ ಪ್ರಮೋಷನ್ ಸಿಗ್ತದೆ ಅಂತ ನಂಬ್ತೀಯ, ನಿನಗೆ ಕೆಲಸ ಕೊಡೋಕೆ ನಿಮಗೆ ಸಾಧ್ಯ ಅಂತ ನೀನು ನಂಬ್ತೀಯ. ನಾನು ನೋಡಿ ಇವತ್ತು ಬೆಳಗ್ಗೆ ಕೂಡ ಒಬ್ಬರು ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಒಂದು ಹಸ್ಬೆಂಡ್ ವೈಫ್ ಡೈವರ್ಸ್ ಸಿಕ್ಕಿದ್ರೆ ಯಾರು ನಂಬರ್ ಕೊಟ್ಟಿದ್ದಾರೆ. ಅವ್ರ ಮಾತಾಡೋ ಸಮಯದಲ್ಲಿ ನಾನು ಅವ್ರಿಗೆ ಹೇಳಿದೆ, ನಾನು ಏನ್ ಹೇಳಿದೆ ಅಂತ ಹೇಳೋ ಸಮಯದಲ್ಲಿ ಅವ್ರಿಗೆ ಯೆರೆಮೀಯ 18ನೇ ಅಧ್ಯಾಯದಲ್ಲಿ ಆ ಕುಂಬಾರನು ಮುರಿದೋಗಿರುವ ಪಾತ್ರೆಯನ್ನ ಅವ್ನು ಸರಿಪಡಿಸ್ತಾನೆ. ಸರಿಪಡಿಸುವ ಸಮಯದಲ್ಲಿ ಆ ಮಾತು ನೋಡಿ, ಆ ಮಾತು ಬಹಳ 5ನೇ ವಾಕ್ಯ ಹೋಗ್ತೀವಿ ನೋಡಿ. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ கையிலிದ್ದೀರಿ. தமிழ் 6வது வசனம் படிங்க. தமிழ். இஸ்ரவேல் குடும்பத்தாரே, இந்த குயவன் செய்தது போல நான் உங்களுக்கு செய்யக்கூடாதோ? ನೋಡಿ ಇಂಗ್ಲಿಷಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ, ತಮಿಳಲ್ಲಿ ಇದೆ ಗೊತ್ತಿಲ್ಲ. ಕ್ವೆಶ್ಚನ್ ಮಾರ್ಕ್ ಇದೆ. ಆಗ ಕ್ವೆಶ್ಚನ್ ಆಗ್ತದೆ ಇವತ್ತು ದೇವರು ನೋಡಿ ನಮಗೆ ಕ್ವೆಶ್ಚನ್ ಆಗ್ತದೆ. ಒಂದು ವೇಳೆ ನಮ್ಗೆಲ್ಲರಿಗೂ ವಿಧ ವಿಧವಾದ ಅಗತ್ಯ ಇರ್ಬೋದು. ಒಂದ್ ವೇಳೆ ನನ್ನ ಸಾಲದಲ್ಲಿ ಇರ್ಬೋದು. ಆಗ ದೇವರು ನಮ್ಗೆ ಕೇಳ್ತಾರೆ, ಈ ಸಾಲದಿಂದ ನಾನು ನಿನ್ನನ್ನ ಬಿಡಿಸಕ್ಕಾಗಲ್ವಾ? ಇಲ್ಲ ಯಾವುದೋ ಒಂದು ಶಾರೀರದಲ್ಲಿ ಬಲಹೀನ ರೋಗ ಇರ್ಬೋದು, இந்த பலவீனத்தை, இந்த வியாதியை சுகமாக்க முடியாதா கேட்கிறாரு. அப்ப நாம சொல்லணும், ஆண்டவரே உன்னால முடியுமாண்டவரே, எனக்கு வேலை கொடுக்க முடியும், பிள்ளைகளுக்கு திருமணம் செய்ய உன்னால முடியும், என் கடன் பிரச்சனைಯಿಂದ ಬಿಡುದಲಾಕ முடியும். ಆಗ ನಾವು ದೇವರ ಜೊತೆ ನಾವು ಒಪ್ಪಿಕೊಳ್ಳಬೇಕು. ಪ್ರಾರ್ಥನೆಯಲ್ಲಿ ನೀವು ಪ್ರೇಯರ್ ಮಾಡುವಾಗ ಹಾಗೆ ಮಾತಾಡಿ, ದೇವರೇ ನಿಮ್ಮಿಂದ ಸಾಧ್ಯ, ದೇವರಪ್ಪ ನಿಮ್ಮಿಂದ ಸಾಧ್ಯ ಅಂತ. ಆಗ ನೀವು ಯಾವ್ದು ನಂಬುತ್ತೀರೋ ದೇವ್ರು ಹೇಳಿದ್ರೆ ನೀವು ನಂಬಿಕೆ ಅಂತಲೇ ಆಗಲಿ. ಆಮೇಲೆ ಒಂದು ನಂಬಿಕೆ ಪಡಿ அப்படிதான் பண்ணுவாங்க ஆண்டவர். ನೀವು ಯಾವಾಗಲೂ ದೇವರ ಹತ್ರ ಹೋಗಿ ನೀವು ಏನ್ ನಂಬ್ತೀರಾ ಹಾಗೆ ಮಾಡೋರಾಗಿರ್ತಾರೆ. ಆಗ ಎಷ್ಟು ಇಲ್ಲಿ ನಾನು ನೋಡುವ ಹಾಗೆ ಆ ಸಿಸ್ಟರ್ಗೆ ಅದೇ ಹೇಳಿದೆ, ನಾನು ತಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ ಆಗಿ ಡೈವರ್ಸ್ ಆಗಿದೆ ಅಂತ ಹೇಳ್ತಿದ್ರು. ನಾನು ಅವ್ರಿಗೆ ಹೇಳಿದೆ, ಸಿಸ್ಟರ್ ನೀವು ಭಯಪಡಬೇಡಿ, ಮತ್ತೆ ಯೆರೆಮೀಯ 18ನ ಓದಿಯದಲ್ಲಿ ಆ ಕುಂಬಾರನ ಪಾತ್ರೆ ಮುರಿದೋಗ್ಬಿಡ್ತದೆ, ಅದನ್ನ ಮತ್ತೆ ರೂಪಿಸ್ತಾನೆ. ಹಾಗೆ ನಿಮ್ಮ ಸಹೋದರನ ಜೀವಿತವನ್ನ ಅದೇ ರೂಪಿಸುವುದಾಗಿರ್ತದೆ. ಆದ್ರೆ ನೀವು ಹೇಳಬೇಕು, ಅದೇ ನಿಮ್ಮ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿ. ಏನ್ ಪ್ರಾರ್ಥನೆ ಮಾಡಿದ್ದೇವೆ? ಈ ಮುರಿದೋಗಿರೋ ಪಾತ್ರೆಯನ್ನ ಒಂದು ಕುಂಬಾರನ್ನೇ ಸರಿಪಡಿಸುವುದಾದ್ರೆ ನನ್ನ ತಮ್ಮನ ಜೀವಿತವನ್ನ ನೀವು ಮತ್ತೆ ಕಟ್ಟಿ ರೂಪಿಸ್ಲಿಕ್ಕೆ ಆಗ್ತದೆ ಅಂತ ನಾನು ನಂಬ್ತೀನಿ ಅಂತ ನೀವು ನಂಬಿ ಒಂದು ಒಳ್ಳೆ ಜೀವಿತವನ್ನ ನಿಮ್ಮ ಸಹೋದರನಿಗೆ ದೇವರು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ. ಹಾಗೆ ನೀವು ಯಾವ ವಿಷಯದಲ್ಲಿ ಇವತ್ತು ಮುಡಿಯಲ್ಪಟ್ಟಿದ್ದೀರಾ, ಇಲ್ಲ ಯಾವ ವಿಷಯ ದೇವ್ರ ಹತ್ರ ನೀವು ಎದುರು ನೋಡ್ತಾ ಇದ್ದೀರಾ, ಒಂದೇ ದೇವ್ರು ಹೇಳ್ತಾರೆ, ನೀನ್ ನಂಬ್ತೀಯ ಮಾದೇಶ್, ನೀನ್ ನಂಬ್ತೀಯ ಸಾಧ್ಯ. ಹಾಗೆ ಯಾವ ವಿಷಯದಲ್ಲಿ ನಾವು ನಂಬ್ತೀವಿ ದೇವರೇ ಅಂತ ನೀವು ಪ್ರೇರ್ ಮಾಡಿ ನಂಬುವಾಗ ನಿಶ್ಚಯವಾಗಿ ಆ ಕಾರ್ಯವನ್ನು ದೇವರು ನೆರವೇರಿಸುವರಾಗಿರ್ತಾರೆ. ನಾವು ಮತ್ತಾಯ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಊರಲ್ಲಿ ಅದ್ಭುತಗಳನ್ನು ಮಾಡಕ್ಕಾಗಲಿಲ್ಲ ಅಂತ 58ನೇ ವಾಕ್ಯ 57ನೇ ಓದಿ. 57ನೇ ವಾಕ್ಯ. ಆದರೆ ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂದನು. ಅವರು ಆತನನ್ನು ನಂಬದೇ ಹೋದುದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು
ಮಾಡಲಿಲ್ಲ. ಎಬಿನೆಜರ್ ಸಭೆ ನಂಬದೆ ಹೋದ್ರೆ ಎಬಿನೆಜರ್ ಸಭೆಯಲ್ಲಿ ಅನೇಕ ಅದ್ಭುತ ಮಾಡಕ್ಕಾಗಲ್ಲ. ಅದು ನಮ್ಮ ಕುಟುಂಬದಲ್ಲಿ, ನಿಮ್ ಕುಟುಂಬದಲ್ಲಿ ನೀವು ನಂಬದೆ ಹೋದ್ರೆ ನಿಮ್ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡಕ್ಕಾಗಲ್ಲ. ಅಲ್ಲಿ ಸ್ವಂತ ಊರಲ್ಲಿ ದೇವರು ಅದ್ಭುತ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮುಂದೆ ವಾಕ್ಯಗಳು ನೋಡ್ತೀವಿ. ಇವ 55ನೇ ವಾಕ್ಯ, 55ನೇ ವಾಕ್ಯ. ಇವನು ಆ ಬಡಗಿಯ ಮಗನಲ್ಲವೇ? ಇವನು ಆ ಬಡಗಿ ಮಗನಲ್ವಾ? ಕಾರ್ಪೆಂಟರ್ ಮಗ ತಾನೇ ಇವರು. ಯೇಸು ಸ್ವಾಮಿಯ ಬಡಗಿ ಮಗನಲ್ಲವಾ? ಇವನ ತಾಯಿ ಮರಿಯಳಲ್ಲವೆಂಬಳೆ. ಮರಿಯಾಳ ತಾಯಿ ನಮ್ಗೆಲ್ಲ ಗೊತ್ತಿಲ್ಲದ ವಿಷಯ. ಮರಿಯಾಳ್ತನ ತಾಯಿ ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯವರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಸಾಕಷ್ಟು ಮುಂದೆ ಅವರು ಯೇಸುನ ನೋಡುವಾಗ ಸಾಧಾರಣ ಅವರೇ ಇವ್ರು ಕಾರ್ಪೆಂಟರ್ ಮಗ ತಾನೆ, ನಮ್ಗೆ ಗೊತ್ತಿಲ್ವಾ? ಹಾಗೆ ಅವನ್ನ ಹಾಗೆ ನೋಡಿದ್ದಿಂದ ಸ್ವಂತ ಊರಲ್ಲಿ ಅದ್ಭುತಗಳನ್ನ ಮಾಡಕ್ಕಾಗಲಿಲ್ಲ. ಅಲ್ಲೆಲ್ಲೂಯ್ಯ. ಯಾರು ಅದಕ್ಕೆ ಯೇಸು ಸ್ವಾಮಿ ಒಂದು ಸಾರಿ ಕೇಳ್ತಾರೆ, ಈ ಜನಗಳು, ಈ ಊರವರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳುವಾಗ ಒಬ್ಬೊಬ್ಬರಿಗೆ ಒಂದೊಂದು ಪಿಕ್ಚರ್ ಇರ್ತದೆ. ಒಬ್ರು ಹೇಳ್ತಾರೆ ಸ್ನಾನಿಕದ ಯೋಹನನು, ಒಬ್ಬರು ಎರೇಮಿಯಾ ಅಂತ ಹೇಳ್ತಾರೆ, ಒಬ್ಬ ಪ್ರವಾದಿಗಳಲ್ಲಿ ನೀನು ಒಬ್ಬನು ಅಂತ ಹೇಳ್ತಾರೆ. ಹಾಗಾದ್ರೆ ಶಿಷ್ಯರಿಗೆ ಕೇಳುವಾಗ ಪೇತ್ರ ಹೇಳ್ತಾರೆ, ನೀನು ಬರಬೇಕಾಗಿರುವ ದೇವರ ಕುಮಾರನು ಅಂತ ಆತ ಹೇಳ್ತಾರೆ. ನೀವು ದೇವರ ಕುಮಾರನು ಅಂತ ಹೇಳುವಾಗ ಅಲ್ಲಿ ಸಂತೋಷ ಆಗ್ತದೆ. ತಂದೆ ದೇವರು ಹೇಳಿಸ್ತಾರೆ, ಇದು ನೀನು ಹೇಳಿಲ್ಲ, ಇದು ಲೋಕದಿಂದ ನಿಮಗೆ ಕೊಡಲ್ಪಟ್ಟ. ಆಗ ಅಲ್ಲೇ ನೋಡಿ ಅನೇಕರಿಗೆ ವ್ಯತ್ಯಾಸ ಇತ್ತು. ಪ್ರವಾದಿ ಅಂತಾರೆ, ಸ್ನಾನಿಕ ಯೋಹನ ಅಂತಾರೆ. ಹಾಗೆ ಒಬ್ಬೊಬ್ಬರಿಗೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿಲ್ಲ, ನಾವು ಹೇಗೆ ಯೇಸು ಸ್ವಾಮಿನ ನಾವು ನೋಡ್ತೀವಿ, ನಾವು ಯೇಸು ಸ್ವಾಮಿ ಹೇಗೆ ನಂಬ್ತೀವಿ, ಹಾಗೇ ನಮ್ಮ ಜೀವಿತದಲ್ಲಿ ಅವರ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಬಂದು ನಿತ್ಯನಾದ ತಂದೆ. ನಿಮಗೆ ಗೊತ್ತಾ, ಯೇಸು ಸ್ವಾಮಿಗೆ ಒಂದು ಹೆಸರು ಯೇಸಾಯ ಕೊಟ್ಟರು, ಅವ್ರು ನಿತ್ಯನಾದ ತಂದೆ. ಹಾಗೆ ನೀವು ಯೇಸುವನ್ನ ನಿತ್ಯನಾದ ತಂದೆ ಅಂತ ಹೇಳುವಾಗ ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಆಶೀರ್ವದಿಸಲಾಗಿತ್ತು. ಯೇಸು ಸ್ವಾಮಿ ಒಂದು ಹೆಸರೇನು ಗೊತ್ತಾ, ಅವ್ರು ಸಮಾಧಾನ ಪ್ರಭು. ಒಂದು ಸಾರಿ ಸಮಾಧಾನ ಪ್ರಭು. ಆ ಸಮಾಧಾನ ಪ್ರಭುವನ್ನ ನೀವು ಪ್ರಾರ್ಥಿಸುವಾಗ ಯಾವ ವಿಷಯದಲ್ಲಿ ಸಮಾಧಾನ ಇಲ್ವೋ ಸಮಾಧಾನ ದೇವರು ಕೊಡ್ತಾರೆ. ಅವ್ರ ಆಲೋಚನೆ ಕರ್ತನ. ನಿಮ್ಗೆ ಯಾವ್ದಾದ್ರು ವಿಷಯಕ್ಕೆಲ್ಲ ಆಲೋಚನೆ ಬೇಕಾದ್ರೆ ಆ ಯೇಸು ಹತ್ರ ನೀವು ಆಲೋಚನೆ ಕರ್ತನ ಹತ್ರ ಕೇಳುವಾಗ ಆಲೋಚನೆ ಕೊಡೋರಾಗಿದೆ. ಆಗ ಒಬ್ಬೊಬ್ಬರಿಗೆ ಒಂದು ಪಿಕ್ಚರ್ ಇತ್ತು. ನಮ್ಮ ಜೀವಿತದಲ್ಲಿ ಕೂಡ ನೀವು ಹೇಗೆ ಯೇಸುವನ್ನು ನೋಡ್ತೀರಾ ಹಾಗೆಯೇ ನಮ್ಮ ಜೀವಿತದಲ್ಲಿ ಮಾಡೋರಾಗಿದ್ದಾರೆ. ಆಗ ಎರಡನೇದು ನಮ್ಮ ಆಶೀರ್ವಾದ ಪೆರಬೇಡವನ್ನ ನಂಬಿಕೆ ಇರ್ಕ வேண்டும். ನಂಬಿಕೆ ಉಳ್ಳ ಮನೆಯನ್ನ ಅದರ ಪರಿಪೂರ್ಣ ಆಶೀರ್ವಾದತೆ ತೆರವುಡಿ. ನಾವೆಷ್ಟು ನಂಬುತ್ತೀವಿ ನಾವು ಅಷ್ಟೇ ಆಶೀರ್ವಾದ ನೋಡ್ತೀವಿ. ಇಲ್ಲಾಂದ್ರೆ ನೀವು ಯಾವ ವಿಷಯದಲ್ಲಿ ನಂಬ್ತೀರಾ ಅಷ್ಟೇ ಹೊಂದಿಕೊಳ್ಳೋಕೆ ಸಾಧ್ಯ. ಆಗ ನಾವು ಒಂದೊಂದು ವಿಷಯದಲ್ಲಿ ನಂಬುವರಾಗಿ ನಾವು ಒಂದು ನಾಟಕದಲ್ಲಿ ಪ್ರತಿ ವರ್ಷದಲ್ಲೇ ಹೆಚ್ಚಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ, ನೀವು ಚಿಕ್ಕ ಕಾರ್ಯದಲ್ಲಿ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗ ಬರುವ ದಿನಗಳಲ್ಲಿ ದೊಡ್ಡ ವಿಷಯಗಳನ್ನ ನಂಬಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ ನಂಬಿಕೆ ಇದ್ರೆ ಆಶೀರ್ವಾದ ಪೂರ್ಣರಾಗ್ತೀವಿ. ಮೂರನೇದಾಗಿ ನಾವು ಬರುವ ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ರೋಮರ 28ನೇ ವಚನ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಆತನನ್ನು ಪ್ರೀತಿಸುವ ಹಿತಕ್ಕಾಗಿ, ಇದು ಬಹಳ ಮುಖ್ಯ. ಬೆನ್ನಿರೋದು ಅದನ್ನ ಅಂಡರ್ಲೈನ್ ಮಾಡಬೇಕು. ಆತನನ್ನ ಪ್ರೀತಿಸುವ ಅವರ ನೇಸಿಕೆಯನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕವಾಗಿ ಆಗುತ್ತದೆ ಎಂದು ನಮಗೆ ಗೊತ್ತದೆ. ಹಾಗೆ ನಮ್ಗೆ ಗೊತ್ತಿದೆ. ಆಗ ಒಂದು ಯಾವುದೋ ಒಂದು ನಷ್ಟ ಆಗ್ಲಿಕ್ಕಿದೆ, ಯಾವುದೋ ಒಂದು ತೊಂದರೆ ಆಗ್ಲಿಕ್ಕಿದೆ, ಏನೋ ಒಂದು ತೊಂದರೆ ನಾಳೆ ದಿನದಲ್ಲಿ ನಮ್ಗೆ ಆಗ್ಲಿಕ್ಕೆ ಆ ತರದ ಸಂದರ್ಭಗಳು ಬಂದ್ರೆ ಕೂಡ ನಮ್ಮನ್ನ ಏನ್ ಮಾಡ್ತಾರೆ, ಆ ತೊಂದರೆಯಿಂದ ಆ ನಷ್ಟದಿಂದ ನಮ್ಮನ್ನ ದೇವರು ಕಾಪಾಡಿ ಆ ಪ್ರಶ್ನೆ ಕೂಡ ನಮ್ಗೆ ದೇವರು ಅನುಕೂಲವಾಗಿ ಮಾಡೋರಾಗಿದ್ದಾರೆ. ಆದ್ರೆ ದೇವರ ವಾಕ್ಯ ಏನಿದೆ ಅಂತ ಹೇಳುವಾಗ ಆತನನ್ನ ಪ್ರೀತಿಸುವವರಿಗೆ. ಹಲ್ಲೆಲೂಯ. ಹಾಗಾದ್ರೆ ನಾವು ಹೇಗೆ ನಾವು ಪ್ರೀತಿ ಮಾಡ್ತೀವಿ? ಯೋಹನ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳ್ತದೆ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿ ಇತ್ತು. ಎಷ್ಟು ಜನ ಯೇಸು ಸ್ವಾಮಿಯ ಪ್ರೀತಿ ಮಾಡಿದ್ರಿಂದ ನೀವು ಮೆಷರ್ ಮಾಡ್ಬೋದು, ಅಳತೆ ಮಾಡ್ಬೋದು. ಈಗ ಕೈ ಎತ್ತದು ಬೇಡ. ನಾವು ಹೇಳ್ತೀವಿ ಇವತ್ತು ನಾವು ಎಷ್ಟು ಸಮಯ ಬೈಬಲ್ ಓದಿದ್ರು ಅಂತ ನಾವು ಯೋಚನೆ ಮಾಡಬೇಕು. ಹಾಗಾದ್ರೆ ನಾನು 10 ಮಿನಿಟ್ಸ್ ಬೈಬಲ್ ಓದಿದ್ರೆ 10 ಮಿನಿಟ್ಸ್ ಯೇಸು ಸ್ವಾಮಿನ ಪ್ರೀತಿ ಮಾಡಿದ್ದೀನಿ ಅಂತ. ಅರ್ಧ ಗಂಟೆ ಪ್ರೀತಿ ಮಾಡಿ, ಅರ್ಧ ಗಂಟೆ ಬೈಬಲ್ ಓದಿದ್ರೆ ಅರ್ಧ ಗಂಟೆ ದೇವ್ರನ್ನ ಅಷ್ಟು ಸಮಯ ನಾನು ದೇವ್ರನ್ನ ಪ್ರೀತಿ ಮಾಡಿ. 1 ಅವರ್ ಬೈಬಲ್ ಓದಿದ್ರೆ ಯಾರಿದ್ರೆ ಆಗ ನೀವು ಅಷ್ಟು ಪ್ರೀತಿ ಮಾಡ್ತೀರಾ ಅಂತ. ಆಗ ಅಟ್ಲೀಸ್ಟ್ ಯೇಸು ಸ್ವಾಮಿಯಲ್ಲಿ 1 ಗಳಿಗೆ ಆದ್ರೆ ನೀವು ಪ್ರಾರ್ಥನೆ ಮಾಡಬಾರ್ದಾ ಅಂತ ಶಿಷ್ಯರನ್ನ ನೋಡಿ ಹೇಳಿದ್ರು. ಅದು ಸಾಧಾರಣವಾಗಿ 2 ಗಂಟೆ 20 ನಿಮಿಷ ದೇವ್ರಿಗೆ ಕೊಡ್ಬೇಕು ಒಂದು ದಿವಸಕ್ಕೆ.
10 ಒಂದು ಕಾಲು ದೇವ್ರು ಕೊಡಬೇಕು. 24 ಮಣಿ ಇರ್ತಲ್ಲ, 2 ಮಣಿ 20 ನಿಮಿಷ ನಮ್ಮ ಅಟ್ಲೀಸ್ಟ್ ಮಾಡಬೇಕು. 1 hour ದೇವ್ರನ್ನು ಶಾರ್ಟ್ ಆಗಿ ಮಾಡಿ ಹೋಗ್ಲಿ 1 hour 20 minutes ಡಿಸ್ಕೌಂಟ್ ಕೊಟ್ಟು ಕಡೆಯದಾಗಿ 1 hour ಆದ್ರೆ ನೀವು ಪ್ರಾರ್ಥನೆ ಮಾಡೋದಿಲ್ಲ ಅಂತ ಕೇಳಿದ್ರು. ಆಮೇಲೆ ನಾನು ನೀವು ನೋಡಿ ಯಾವಾಗಲೇ ನಾವೇನ್ ಮಾಡ್ತೀವಿ, ದೇವ್ರನ್ನ ಪ್ರೀತಿ ಮಾಡ್ತೀವಿ ಅಂತ ನಮ್ಮ ಬಾಯಲ್ಲಿ ನಾವು ಹೇಳ್ತೀವಿ. ನಿಜವಾಗಿಯೂ ದೇವರನ್ನ ಪ್ರೀತಿ ಮಾಡುವರು ಆ ವಾಕ್ಯನ ನಾವು ಘನಪಡಿಸ್ಬೇಕು ನಾವು. ಯಾಕೆಂದ್ರೆ ದೇವರು ತನ್ನ ವಾಕ್ಯವನ್ನ ಬಹಳ ಶ್ರೇಷ್ಠವಾಗಿ ನೋಡ್ತಾರೆ. ತಮಿಳಲ್ಲಿ ತುಂಬಾ ಚೆನ್ನಾಗಿದೆ, ಕನ್ನಡದಲ್ಲಿ ಅಷ್ಟು ಬರಲಿಲ್ಲ. ಸಂಗೀತ 138 ನಾನು ಪಡಿಲೇನೋ ಸಂಗೀತ ತಮಿಳಲ್ಲಿ ಹೀಗೆ ಹೋಗ್ತಾರೆ. ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ. ಎಲ್ಲಿ ವಾಗ್ದಾನ ಅಂತ ಇರ್ತದೆ, ತಮಿಳಲ್ಲಿ ವಾಕ್ಯ ಇರ್ತದೆ. ವಾಗ್ದಾನವನ್ನ ವಿಶೇಷ ರೀತಿಯಲ್ಲಿ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದಿ ಅಂತದೆ. ಅಲ್ಲಿ ನಾಮ ಅಂತ ಇರ್ತದೆ ಸೇಮ್. ಯೇಸು ಸ್ವಾಮಿ ಅವರ ವಾಕ್ಯ ಅದೆಲ್ಲ ಸೇಮ್. தமிழில் ಚೆನ್ನಾಗಿದೆ ನೋಡಿ, ನೀವು ಓದ್ತೀವಿ. 2வது வசனம், உமது பரிசுத்த ஆலயத்திற்கு நேராக நான் பணிந்து உமது கிருபையின் நிமித்தமோ உமது உண்மையின் நிமித்தமோ உமது நாமத்தை துதிப்பேன். உமது சகல பிரஸ்தாபத்தை உம்முடைய சகல பிரஸ்தாபத்தை பார்க்கிலும் உமது வார்த்தையை நீர் மகிமைப்படுத்தியிருக்கிறீர். ಎಲ್ಲರಿಡನ್ನ ಮಹಿಮೆಪಡಿಸಿದ್ದೀರಿ. ಮಹಿಮೆಪಡಿಸಿದ್ಯಾ? ತಮಿಳಲ್ಲಿ ಹೇಗೆ ಬರ್ತಿದೆ ಅಂತ ಹೇಳುವಾಗ, ದೇವರು ತನ್ನ ಎಲ್ಲದಕ್ಕಿಂತಲೂ ತನ್ನ ವಾಕ್ಯವನ್ನ ಮಹಿಮೆ ಪಡಿಸಿಟ್ಟಿದ್ದಾರಂತೆ. ಹಲ್ಲೆಲೂಯಾ. ಈಗ ನೀವು ನೋಡಿ, ಸೈತನ್ಗೆ ಕೂಡ ಅವನಿಗೆ ಯಾವ್ದು ಮೇಲೆ ಟಾರ್ಗೆಟ್ ಇಲ್ಲ. ಸೈತನ್ಗೆ ಕೂಡ ಎಲ್ಲಿ ಟಾರ್ಗೆಟ್ ಅಂದ್ರೆ ಈ ವಾಕ್ಯದ ಮೇಲೆನೆ ಟಾರ್ಗೆಟ್ ಅವನಿಗೆ. ಯಾಕೆಂದ್ರೆ ಯಾವ್ದು ದೇವರು ಮಹಿಮೆ ಪಡಿಸಿಟ್ಟಿರ್ತಾರೋ, ಎದು ದೇವರು ಮಹಿಮೆ ಪಡ್ತಿರ್ತಾರೋ ಅದನ್ನ ಅವನಿಗೆ ಟಾರ್ಗೆಟ್. ನಾವು ಹೇಳ್ತೇನಲ್ಲ, ನಾನು ಹೇಗೆ ನಮ್ಮ ಆಸ್ತಿನ ಅಂತಸ್ತಿನೆಲ್ಲ ನಮಗೆ ಜಯಂತ ದೊಡ್ಡ ವಿಷಯ ಇಲ್ಲ. ಅವನಿಗೆ ನಾವು ದೇವರ ವಾಕ್ಯ ಕೇಳಬಾರದು, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬಾರದು, ದೇವರ ವಾಕ್ಯದಲ್ಲಿ ನಾವು ಬೆಳಿಬಾರ್ದು. ಯಾಕಂದ್ರೆ ಸತ್ಯ ನೀವು ತಿಳಿತಾರೆ, ಸತ್ಯ ನಿಮ್ಮನ್ನ ಅದಕ್ಕೆ ನೀವು ಬಿಡುಗಡೆ ಆಗಬಾರ್ದು. ನಾವು ದಾಸತ್ವದಲ್ಲೇ ಇರಬೇಕು. ಅದಕ್ಕೆ ನಾವು ಸತ್ಯವನ್ನು ಕೇಳಕ್ಕೆ ಬಿಡೋದಿಲ್ಲ, ಅದರಲ್ಲಿ ಸತ್ಯದಲ್ಲಿ ಬೆಳೆಯಕ್ಕೆ ಬಿಡೋದಿಲ್ಲ. ಆಮೇಲೆ ಆಗ ಹೊಸ ವರ್ಷದಲ್ಲಿ ನಾವೇನ್ ಮಾಡ್ಬೇಕು, ಆಶೀರ್ವಾದ ಪೂರ್ಣರಾಗಬೇಕಂದ್ರೆ ಈ ವಾಕ್ಯವನ್ನ ಹೆಚ್ಚಾಗಿ ಓದ್ಬೇಕು. ನಾವೇನ್ ಮಾಡ್ಬೇಕಂದ್ರೆ ತೀರ್ಮಾನ ಮಾಡ್ಬೇಕು. ಇದು ತುಂಬಾ ಸಂತೋಷ. ಅನೇಕ ಯವನ ಸಹೋದರಿಗಳೆಲ್ಲ ಬಂದಿದ್ದಾರೆ, ಕೀರ್ತಿ ಎಲ್ಲ ಬಂದಿದ್ದಾರೆ, ಜಾನೆಟ್ ಬಂದಿದ್ದಾರೆ. ಹಾಗೆ ಈಗ ಒಂದು ತೀರ್ಮಾನ ಮಾಡ್ಬೇಕು. ಯಾವಾಗ ಡಿಸಿಷನ್ ತಗೊಳ್ಳುವಾಗ ಸ್ಟಾರ್ಟಿಂಗ್ಲಿ ಸ್ವಲ್ಪ ಕಷ್ಟನೇ. ನನ್ನ ಫ್ರೆಂಡ್ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ, ಅವನು ಸೈಕಲ್ ತಗೊಂಡು ಸ್ವಲ್ಪ ಎಕ್ಸರ್ಸೈಸ್ ಮಾಡೋಣ ಸೈಕಲ್ನ 1 ವಾರ ಓಡಿಸಿ. ಈಗ ನಾನು ಕೇಳ್ತೇನೆ, ಸ್ವಲ್ಪ ಯಾರು ಮಾರ್ಬಿಡಪ್ಪ, ಅದು 700 ರೂಪಾಯಿ ತಗೊಂಡೆ, 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, 3 ಸರಿ 4 ಸರಿ ಬರೀ ಅನಂತನಗರ ಇದ್ದೇನೆ. ಅನಂತನಗರ ರೌಂಡ್ ಹೊಡೆದೆ ಸಾಕಾಗ್ಬಿಡ್ತು, ಬೇಡ. ಹಾಗಾಗಿ ತಪ್ಪುವಾಗ ತೀರ್ಮಾನ ಮಾಡ್ತಾರೆ, ಎಲ್ಲ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ. ಈಗ ಆಗೋದಿಲ್ಲ ಅದು ಕೆಲಸದಲ್ಲಿ. ಅದಾದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅಭ್ಯಾಸ ಆಗ್ಬಿಡ್ತದೆ. ಶಾಲೆನ್ ಇಲ್ಲ ಇವತ್ತು, ಶಾಲೆನ್ ಜಿಮ್ ಸೇರ್ಬಿಡ್ಲು, 1 ದಿವಸ ಓದಲು ಅಷ್ಟೇ, 1 ವಾರ ರಜಾ, ತಿರ್ಗಾ ಹೋದ್ರೆ ಎಕ್ಸಸೈಸ್ ಕಲಿಸ್ತಾರೆ. ಕೇಳಿದಾರಂತೆ, ಏನು ಯಾವಾಗ ಬರೋದಿಲ್ಲ ಅಂತ. ಎಲ್ಲ ಚಳಿ ಆಗಿದೆ ಅಂತ, ಚಳಿಯಲ್ಲಿ 4 ಶಾಟ್ ಹಾಕಿ ನೀವು ಬರ್ಬೇಕಂತ ಹೇಳಿದ್ರೆ ಈಗ ಹೋಗೋದೇ ಬಿಟ್ಬಿಡ. ಮ್ಯಾಕ್ಸಿಮಮ್ 1 ವಾರ ಹೋಗಿ ಬಿಟ್ಬಿಡ್ಲ. ಎಷ್ಟು 2,000-3,000 ಕೊಟ್ಟು ಹಣ ಲಾಸ್. ನಾವೇನು ಹೇಳಿಲ್ಲ, ಏನು ಹೇಳಿದ್ರೆ ಅದೇ ಅಭ್ಯಾಸ ಮಾಡೋದಿಲ್ಲ. ಅನೇಕ ಕಾರ್ಯಗಳನ್ನ ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ಕೂಡ ನೋಡಿ, ಹೇಳಿದಲ್ಲ ಮುಂಚೆನೆ, ಈಗ ನಮ್ಮ ಬೈಬಲ್ ಸ್ಟಡಿ ಬರಬೇಕು, ಬೆಳಿಬೇಕಂತ ನೀವು ತೀರ್ಮಾನ ಮಾಡಿದ್ರಲ್ಲಿ ನೀವು ಬಂದಿದ್ದೀರಾ. ಅದನ್ನ ನೀವು ನಿಂತು ಬಡಬಾರ್ದು. ಇದೇನಲ್ಲ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಡಿ. ಹಾಗಾದ್ರೆ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದಾಗ್ತದೆ. ಈಗ ಒಮ್ಮೆ ನಾವು ಕೋರ್ಟ್ ಕೊಡ್ತೇನೆ, ನಮಗೆ ಕೆಲಸ ಮಾಡ್ತೀಯಲ್ಲ ಕೋರ್ಟ್, ಅಲ್ಲಿ ಹೋಗಿ ನಾನು ಇಲ್ಲಿ ಮಾಸ್ಕ್ ಹಾಕೊಂಡು ಹೋಗ್ತೇನೆ, ನನಗೆ ಮಾಸ್ಕ್ ತೆಗೆದಿಟ್ಟು ಕೋಟ್ ಹಾಕ್ತೀನಿ. ಕೋಟ್ ಹಾಕಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ, ಏನೋ ಮಿಸ್ ಆಗ್ತದಲ್ಲ, ಗೊತ್ತಾಗಲ್ಲ. ಲಾಸ್ಟ್ ನಾವು ಮಾಸ್ಕ್ ಇಲ್ಲ. ಅದರಲ್ಲಿ ಎಷ್ಟು ಅಭ್ಯಾಸ ಆಗ್ಬಿಡುತ್ತೆ ಮಾಸ್ಕ್ ಹಾಕಿದ್ರೆ. ಈಗ ಮಾಸ್ಕ್ ಇಲ್ಲ ಅಂದ್ರೆ ಆಗ್ತಾ ಇಲ್ಲ. ಹೋಗಿ ಮತ್ತೆ ಮಾಸ್ಕ್ ಹಾಕೊಂಡು ಹೋಗಿ ಅಭ್ಯಾಸ. ಹಲ್ಲೆಲೂಯಾ. ಅಲ್ಲೇ ನಾನು ಹೇಳ್ತೀನಿ, ನಾವು ನಿಜವಾಗಿಯೂ ನಾವು ದೇವರನ್ನ ಪ್ರೀತಿಸುವುದಾಗಿದ್ರೆ ಆ ವಾಕ್ಯವನ್ನ ನಾವು ಪ್ರೀತಿ ಮಾಡಬೇಕು. ಎಷ್ಟು ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತೀರೋ, ಆತನ ವಾಕ್ಯ ನಮ್ಮನ್ನ, ಅವ್ರು ಹೇಗೆ ವಾಕ್ಯನ ಮಹಿಮೆ ಪಡಿಸಿದಾರೋ ಆ ವಾಕ್ಯ ನಾನು ನೀವು ಮಹಿಮೆ ಪಡಿಸುವಾಗ ನಮ್ಮನ್ನು ಮಹಿಮೆ ಪಡಿಸದೆ ಬಿಡದೇ ಇಲ್ಲ.
ಮಾರ್ಕ್ 4ನೇ 14ನೇ ವಾಕ್ಯ. ಮಾರ್ಕ್ 4ನೇ ಮಾರ್ಕ್ ತಮಿಳು ಪಡೆಯುವ ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡ ಇಷ್ಟನೇ ಬರೆದಿದ್ದಾರೆ. ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ಅವರು ಅಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಕ್ಕಳಾಗಿರುವರು. ಅವನು ಬೇರೆ ಯಾವ್ದು ಟಾರ್ಗೆಟ್ ಇಲ್ಲ. ಆ ವಾಕ್ಯ ನಮ್ಮಲ್ಲಿ நிலைப்படுவார். தமிழ்ல படிங்க. விதைக்கிறவன் வசனத்தை விதைக்கிறான். வசனத்தை கேட்ட உடனே சாத்தான் வந்து அவர்கள் இருதயங்களில் விதைக்கப்பட்ட வசனத்தை எடுத்து போடுகிறான். அந்த ವಚನத்தை ಅವನು எடுத்து போடுறான். ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ದಿನ ಎಲ್ಲರೂ ಕೂಡ ಒಂದೊಂದು ವಾಕ್ಯವನ್ನ ಮನಪಾಠ ಮಾಡಿ. ಕೀರ್ತನೆ 119 ನೋಡಿ, ಅದರಲ್ಲಿ ಅನೇಕ ವಾಗ್ದಾನಗಳು ಇರ್ತದೆ. ಅಂತ ವಾಗ್ದಾನಗಳನ್ನ ನೀವು ಬೈಹಾಟ್ ಮಾಡಿ ಈ ವಾಕ್ಯ ಓದಿ. ಕೀರ್ತನೆ 119 114ನೇ ವಾಕ್ಯ ಓದಿ. ನನ್ನ ಆಶ್ರಯವು ಗುರಾಣಿಯು ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ಅದನ್ನ ನೀವು ಬೈಹಾಟ್ ಮಾಡಿ, ಮನಪಾಠ ಮಾಡಿ. ದಿನ ಇದರಲ್ಲಿ ನೀವು ಅನೇಕ ವಾಕ್ಯಗಳನ್ನ ನೀವು ನೋಡೋಕೆ ಸಾಧ್ಯ. ಹಾಗಾದ್ರೆ ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ಹಾಗೆ ನೀವು ಅದನ್ನ ಅರ್ಕೆ ಮಾಡಿ. ಅಲ್ಲೆಲ್ಲ ಒಂದೊಂದು ಸಾರಿ ಈ ವಾಕ್ಯವನ್ನ ನಿರೀಕ್ಷಿಸುವಾಗ ಯೇಸುವನ್ನೇ ನಿರೀಕ್ಷಿಸಿದ ಹಾಗೆ ಆತನ ನಿರೀಕ್ಷಿಸುವವರು ಎಂದಿಗೂ ಆತನ ಕೈ ಬಿಡಲ್ಪಡೋದಿಲ್ಲ. ಹಾಗಾಗಿ ಕೀರ್ತನೆ ಇರುತ್ತದೆ. ಕೀರ್ತನೆ 9 ತಮಿಳು ಪಡೆಯುವುದು ಸಂಗೀತದಲ್ಲಿ 119 ಇನ್ನೊಂದೆರಡು ಕಾರ್ಯದಲ್ಲಿ ನಾವು ಕೀರ್ತನೆ 9ನೇ ವಾಕ್ಯ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ನಾವು ದೇವರ ವಾಕ್ಯವೇ ನಮಗೆ ಆಶ್ರಯ, ಆಧಾರ ಅಂತ ಅದನ್ನು ಆಧಾರ ಮಾಡಿಕೊಂಡ್ರೆ ಎಂದಿಗೂ ದೇವರು ಕೈ ಬಿಡುವುದಿಲ್ಲ. ಆಮೇಲೆ ಮೂರನೇದಾಗಿ ನಾವು ನೋಡ್ತೀವಿ, ದೇವರ ವಾಕ್ಯವನ್ನ ಎಲ್ಲ ಘನಪಡಿಸಿದ್ದಾರೆ. ನಿಶ್ಚಯವಾಗಿ ಆಶೀರ್ವದಿಸೇ ದೇವರ ಆಶೀರ್ವದಿಸುವರಾಗಿದ್ದಾರೆ. 4ನೇದಾಗಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತಿದೆ. ಕೀರ್ತನೆ 128 1ನೇ ವಾಕ್ಯ ಓದಿ. ಸಂಗೀತ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನೋಡಿ, ಧನ್ಯನು ಬ್ಲೆಸ್ಸೆಡ್ ಆಗಿರ್ತಾರೆ. ಆಗ ಯೆಹೋವನಿಗೆ ಭಯಪಡುವವರು ಅವರು ಧನ್ಯರಾಗಿರ್ತಾರೆ. ಇಲ್ಲದ್ರೆ ಆಶೀರ್ವಾದ ಪೂರ್ಣರಾಗಿರ್ತಾರೆ. ಇಲ್ಲದ್ರೆ ಆಶೀರ್ವಾದವನ್ನು ಹೊಂದಿಕೊಳ್ಳುವರಾಗಿರ್ತಾರೆ. ಈಗ ಅನೇಕ ಸಮಯದಲ್ಲಿ ಈ ಕೀರ್ತನೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳೋ ಸಮಯದಲ್ಲಿ 2ನೇ ವಾಕ್ಯದಲ್ಲಿ ನಮ್ಮ ಕಷ್ಟಾರ್ಜಿತವನ್ನು ಅನುಭವಿಸ್ತೀವಿ. ನನ್ನ ಹೆಂಡತಿ ಆಶೀರ್ವಾದವಾಗಿರ್ತಾರೆ, ಮಕ್ಕಳ ಆಶೀರ್ವಾದವಾಗಿರ್ತಾರೆ, ಶುಭವಾಗ್ತದೆ ಅಂತ ನಾವು ಆಸೆ ಪಡ್ತೀವಿ. ಅಲ್ಲೂಯ ನಾವೆಲ್ಲರೂ ಆಸೆ ಪಡ್ತೀವಿ. ಅದರ ಒಳ್ಳೆಯದೇ ಕೆಲಸದಲ್ಲಿ ಎಲ್ಲಾದ್ರೂ ಹೋದ್ರೆ ಕೂಡ ನಾನೇ ಈ ವಾಕ್ಯ ಇಟ್ಟು ಪ್ರಾರಂಭಕ್ಕೆ ದರ್ಶನ ಭಾಗ ಪಡುವಾಗಲ್ಲ ಈ ವಾಕ್ಯ ಇಟ್ಟು ನಾನು ಆಶೀರ್ವಾದ ಮಾಡ್ತಿಸಿ. ಈಗ ದೇವ್ರ ವಾಕ್ಯ ಏನ್ ಹೇಳಿದ್ರೆ, ಈ ಮೊದಲನೇ ವಾಕ್ಯ ಇದೆ ನೋಡಿ, ಈ ಮೊದಲನೇ ವಾಕ್ಯ ಯಾರು ಕೈಗೊಳ್ತಾರೋ ಅವ್ರಿಗೇನೆ ಈ ವಾಕ್ಯ ಆಶೀರ್ವಾದ ಎಲ್ಲ ಅವರಿಗೇನೆ ಅಲ್ಲಿ ಬರೆಯಲ್ಪಟ್ಟಿರ್ತಾರೆ. ಹಾಗೆ ಯೆಹೋವನಿಗೆ ಭಯಪಡುವವರೇ ಅವರ ಕಷ್ಟಾರ್ಜಿತವನ್ನು ಅನುಭವಿಸ್ತಿರ್ತಾರೆ. ಅವ್ರ ಮಕ್ಕಳ ಆಶೀರ್ವಾದವಾಗಿರ್ತಾರೆ, ಅವ್ರ ಧನ್ಯರಾಗಿರ್ತಾರೆ. 4ನೇ ವಾಕ್ಯದಲ್ಲಿ ಕೂಡ ಇದೆ, ಯೆಹೋವನಲ್ಲಿ ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಈ ರೀತಿ ಅಂತ ಹೇಳುವಾಗ ಈ ಕೀರ್ತನೆ 128 ಬರೆಯಲ್ಪಟ್ಟಿರುವ ಈ ಆಶೀರ್ವಾದಗಳಂತೆ ಇರುವನು. ಹಾಗಾಗಿ ಎಷ್ಟು ಆಶೀರ್ವಾದ ಗೊತ್ತ. ಈ ಕೀರ್ತನೆ ಕುಟುಂಬದ ಬಗ್ಗೆ ದೇವರಲ್ಲಿ ಮಾತಾಡ್ತಾರೆ. ಇಷ್ಟು ಕುಟುಂಬ ಹೇಗಿರ್ತದೆ ಅಂತ ಅವರು ಲಾಸ್ಟ್ ನೋಡುವಾಗ ಅವ್ರಿಗೆ ಶುಭವಾಗ್ತದೆ. ಅವ್ರ ಮಕ್ಕಳನ್ನ ಅವ್ರು ನೋಡುವನಾಗಿರ್ತಾರೆ. ದೊಡ್ಡ ದೀರ್ಘ ಆಯುಸ್ಸನ್ನ, ದೊಡ್ಡ ಆಶೀರ್ವಾದವನ್ನ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಒಂದು ಕಂಡೀಷನ್ ಏನ್ ಗೊತ್ತಾ, ನಾವು ದೇವರಿಗೆ ಭಯಪಡುವವರಾಗಿರ್ಬೇಕು. ದೇವರಿಗೆ ಭಯಪಡುವವರು ಅಂತ ಹೇಳುವಾಗ ದೇವರಿಗೆ ರೆಫರೆನ್ಸ್ ಆಂಡವರೇ ನಂಗ ಮರ್ಯಾದೆ ಸಲ್ತಬೇಕು. ನಮ್ಮ ದೇವರಂದ್ರೆ ನಮ್ಗೆ ಯಾವಾಗಲೂ ಒಂದು ಭಯ, ನಮಗೆ ಒಂದು ಗೌರವ ಇರಬೇಕು. ನಮಗೆ ಅದನ್ನೇ ಭಯ ಕೊರಳಿಲ್ಲ ಸಿಗುತ್ತೆ. ಅದನ್ನ ನಾವು ಸಾರಿ ಅದನ್ನ ಅಪೊಸ್ತಲರು 10ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಅಪೊಸ್ತಲರು ಅವನ ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ
ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳನ್ನು ನಿನ್ನ ದಾನ ಧರ್ಮಗಳನ್ನು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಪ್ರಾರ್ಥನೆ ದೇವರನ್ನ ಮುಟ್ಟಿತ್ತು. ಅದೇ ಈ ಕೊರ್ನೆಲಿಯಸ್ ಜೀವಿತದಲ್ಲಿ ನನಗನ್ನಿಸ್ತದೆ ದೊಡ್ಡ ಪ್ರಮಾಣಿ ಆಗಿದ್ದ, ಸ್ಥಾನ ಇತ್ತು ಅವನಿಗೆ. ಎರಡನೇದಾಗಿ ಅವ್ನು ದಾನ ಧರ್ಮ ಮಾಡ್ತಾನೆ ಅಂತ ಹೇಳುವಾಗ ನಿಶ್ಚಯವಾಗಿ ಅನ್ನೋದು ಒಳ್ಳೆ ಆಶೀರ್ವಾದವಾಗಿ ಇದ್ದಿರ್ಬೋದು. ದಾನ ಧರ್ಮಗಳನ್ನ ಮಾಡುವನಾಗಿದ್ದ, ಈಗ ಪ್ರಾರ್ಥನೆ ಮಾಡುವನಾಗಿದ್ದ, ಕುಟುಂಬದೊಂದಿಗೆ ಪ್ರಾರ್ಥನೆ, ಈಗ ಎಲ್ಲ ಇದೆ, ಅದರ ರಕ್ಷಣೆ ಇಲ್ಲ. ಅಲ್ಲೂಯ, ರಕ್ಷಣೆ ಇಲ್ಲ ಅಂದ್ರೆ ಅದು ಪರಿಪೂರ್ಣ ಆಶೀರ್ವಾದ ಇಲ್ಲ. 90% 50%. ಆಗ ದೇವರು ನೋಡಿ ಅವನ ಅದನ್ನ ನೋಡಿ ಆ ದೇವರಿಗೆ ಭಯಪಡುವುದರಿಂದ ಅವನನ್ನು ರಕ್ಷಿಸಿದ್ರು, ಅವನ ಕುಟುಂಬವನ್ನೇ ದೇವರು ರಕ್ಷಿಸಿದ್ರು. ಅದನ್ನೇ ನಾವು ಜ್ಞಾನ 28:20 ಓದಿದ್ದು, ದೇವರಿಗೆ ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಅಂತ ಹೇಳುವಾಗ ಒಂದು ಕೂಡ ನಮಗೆ ತಪ್ಪದಿಲ್ಲ. ಆತ್ಮಿಕವಾಗಿ, ಶಾರೀರಿಕವಾಗಿ, ಕುಟುಂಬವಾಗಿ ಎಲ್ಲದಲ್ಲೂ ಕೂಡ ನಮ್ಮನ್ನು ದೇವರು ಪರಿಪೂರ್ಣವಾಗಿ ಆಶೀರ್ವದಿಸುತ್ತಾರೆ. ಕೀರ್ತನೆ 34ನೇ ಕೀರ್ತನೆ 10ನೇ ವಾಕ್ಯ ಹೇಳ್ತಿದೆ. ಕೀರ್ತನೆ 34ರಲ್ಲಿ 10ನೇ ವಾಕ್ಯ, ಪ್ರಾಯದ ಸಿಂಹಗಳಾದರೂ ಪ್ರಾಯದ ಸಿಂಹದಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. தமிழ்ல படிங்க. சிங்கக்குட்டிகள் தாட்சி அடைந்து பட்டினியாக இருக்கும், கர்த்தரை தேடுகிறவர்களுக்கும் ஒரு நன்மையும் பயன்படாது. அப்ப கர்த்தரை தேடுவது, கர்த்தரை ரெஸ்பெக்ட், கர்த்தரை ದೇವರನ್ನ ಘನಪಡಿಸುವವರಿಗೆ ಯಾವ ಕೊರತೆ ಇರೋದಿಲ್ಲ. ಆಮೇಲೆ ಆರೋಗ್ಯವಾಗಿರ್ತೀರಾ, ಕೈಟ್ ಮಾಡೋ ಎಲ್ಲದಲ್ಲೂ ಕೂಡ ದೇವರು ಸಫಲ ಕೊಡುತ್ತಾರೆ. ಈ ದೇವರ ಕಾರ್ಯ ಮಾಡುವಾಗ God will see that everything follows you. God will see that nothing is lacking. ಒಂದು ಕೊರೆ ಇಲ್ಲದಬಡಿ ಅವರು ಮಾತುಕೊಳ್ಳುತ್ತಾರೆ. ಕೀರ್ತನೆ 112ರಲ್ಲಿ ಕೂಡ ನಾವು ನೋಡ್ತೀವಿ. 1ನೇ ವಾಕ್ಯ ಓದಿ. ಕೀರ್ತನೆ 112ರಲ್ಲಿ 1ನೇ ವಾಕ್ಯ, ಯಾವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ. ಅದಕ್ಕೆ ಸಾಧನ ನೋಡಿ, ತುಂಬಾ ಜನಕ್ಕೆ ಭಕ್ತಿ ಇರ್ತದೆ, ದೇವ್ರ ಭಯ ಇರೋದಿಲ್ಲ. ಭಯ ಭಕ್ತಿ, ಭಯ ಜಾಗದಲ್ಲಿ ಮರ್ಯಾದೆ, ಅದು ಬಹಳ ಮುಖ್ಯ. ನಮಗೆ ಭಯ ಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು. ಅವನ ಸಂತಾನವು ಯಾವ ಧನ್ಯನು. ಈಗ ಅವನ ಧನ್ಯನಾಗಿ ಕೆಲವು ಆಶಯಗಳ ಮಾತ್ರ ನಾವು ಹೇಳ್ತೀವಿ ನಾವು. ಆಗ ಫಸ್ಟ್ ಒಂದು ಕೀರ್ತನೆಯಲ್ಲಿ ಕೂಡ ಕಂಡೀಷನ್ ಇದೆ. ಈಗ ದೇವರಿಗೆ ಭಯ ಪಡುವವರು ಅವ್ರು ಹೇಗಿರ್ತಾರಂತೆ, ನೆಕ್ಸ್ಟ್ ಆಶೀರ್ವಾದ ನೋಡಿ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಸ್ಟ್ರಾಂಗ್ ಆಗಿರ್ತಾರೆ. ಹಲ್ಲೆಲೂಯಾ. ನೀವು ತಂದೆ ತಾಯಿಗಳು ದೇವರಿಗೆ ಭಯಪಡುವರಾಗಿ, ದೇವರಿಗೆ ಮಾನಿಸುವರಾಗಿ, ಗೌರವಿಸುವರಾಗಿದ್ರೆ ನಿಮ್ಮ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ, ಯಾವುದಕ್ಕೂ ಭಯ ಪಡೋದಿಲ್ಲ. ಅದರ ಆರೋಗ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಬಲಿಷ್ಠರಾಗಿರ್ತಾರೆ. ಏನ್ ಬಂದರೂ ಕೂಡ ಜಯಿಸುವರಾಗಿರ್ತಾರೆ. ಅಲ್ಲಿ ಇಲ್ಲಿ ಮಕ್ಕಳ ಆಶೀರ್ವಾದ ಎಲ್ಲಿದೆ ಗೊತ್ತಾ? ತಂದೆ ತಾಯಿಗೆ ಅಟ್ಯಾಚ್ ಮಾಡಿದ್ದಾರೆ. ತಂದೆ ತಾಯಿಗಳು ದೇವರಿಗೆ ಭಯಪಡುವರಾಗಿದ್ರೆ ನೆಕ್ಸ್ಟ್ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಯೋಚನೆ ಮಾಡಿ ನೋಡಿ, ದೇವರು ಸುಳ್ಳು ಹೇಳೋದಿಲ್ಲ. ஒரு நாளும் பொய் சொல்ல மாட்டாங்க. பொய் சொல்றது அப்படின்னா உள்ளிமே வேண்டாம் இல்லையா? ದೇವರು ಬೆಳೆ ಕೂಡ ಒಬ್ಬರು ಹೇಳ್ತಾ ಇದ್ರು, ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ನಾವು ಹೇಳ್ತೀವಲ್ಲ, ಆದರೆ ದೇವರ ಹತ್ರ ಎರಡು ಮಾತ್ರ ಅಸಾಧ್ಯ ಇಲ್ಲದೆ ಅಂತಂದ್ರೆ, ಒಂದು ಅವ್ರು ಸಾಯಕ್ಕಾಗಲ್ಲ, ದೇವರು ಸಾಗ ಮುಡಿಯ. ಎರಡನೇದು ದೇವರು ಸುಳ್ಳು ಹೇಳಕ್ಕಾಗದೇ ಇಲ್ಲ. ಅದೆರಡನೇ ಅವ್ರಿಗೆ ಅಸಾಧ್ಯ, ಬಾಕಿ ಎಲ್ಲ ಸಾಧ್ಯ. ಒಂದು ಸಾಯಕ್ಕಾಗಲ್ಲ, ಎರಡನೇದು ಅವ್ರಿಗೆ ಸುಳ್ಳು ಹೇಳಕ್ಕಾಗಲ್ಲ. ಅವ್ರು ಏನ್ ಹೇಳ್ತಾರೆ ಹಂಗೆ ಆಗ್ಬಿಡ್ತದೆ. ಅದರಿಂದ ಅದಾದಿರುವ ಕಾರ್ಯ. ಆಗ ಈ ದೇವರು ವಾಕ್ಯ ಹೇಳುವ ಹಾಗೆ ನಮ್ಮ ಮನೆಯಲ್ಲಿ ಧನ ಐಶ್ವರ್ಯ ಇರ್ತದೆ ಅಂದ್ರೆ ನಿಶ್ಚಯವಾಗಿರ್ತದೆ, ಖಂಡಿತವಾಗಿರ್ತದೆ. ಯಾಕೆ ದೇವರ ವಾಕ್ಯ ಯಾವುದು ಸುಳ್ಳು ಆಗೋದಿಲ್ಲ. ಬಟ್ ಯಾವಾಗ ಅದು ಬರ್ತದೆ, ಆಶೀರ್ವಾದ ಬಂದಿ ಹೋಗ್ತದೆ ಅಂತೆಲ್ಲ, ಆಶೀರ್ವಾದ ತಂಗಿರ್ತದೆ ಅಂತ. ಅಲ್ಲೂಯ ತಂಗಿರ್ತದೆ ಯಾವಾಗ ದೇವರಿಗೆ ಭಯಪಡುವಾಗ. ಮಕ್ಕಳು ಆಶೀರ್ವಾದವಾಗಿರ್ತಾರೆ, ಘನ ಐಶ್ವರ್ಯ ಇರ್ತದೆ. 4ನೇ ವಾಕ್ಯ ಇರ್ತದೆ, ಒಂದು ವೇಳೆ ಅವರಿಗೆ
ಯಥಾರ್ಥರೇ, ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯುಳ್ಳ ದೇವರೇ ಆ ಜ್ಯೋತಿ. ಒಂದು ವೇಳೆ ಕತ್ತಲಿದ್ರೆ ಕೂಡ ದೇವರು ಅವರಿಗೆ ಬೆಳಕಾಗಿರ್ತಾರಂತೆ. ಆಮೇಲೆ ಆಗ ಒಂದು ತೀರ್ಮಾನ ಮಾಡೋಣ, ದೇವ್ರ ಮಕ್ಕಳು ನಾವು ಹೆಚ್ಚಾಗಿ ಆ ಕೀರ್ತನೆ ಓದಿ, ಕೀರ್ತನೆ 112 ಸೈನ್ 112 പഠിച്ചോ വലിയ ಆಶೀರ್ವಾದ. ಅವ್ರಿಗೆ ಕೆಲವು ಸಮಯದಲ್ಲಿ ದುರು ಸುದ್ದಿ ಬಂದರೆ ಕೂಡ ಅವ್ರು ಭಯನೇ ಪಡೋದಂತೆ, ಯಾಕೆಂದ್ರೆ ದೇವರು ಅವನ್ನ ಕಾಪಾಡೋದಾಗುತ್ತೆ. ಸಲ ಆಪತ್ತು ಸೇದಿಗಳು ಅನ್ನೋ 8ನೇ ವಾಕ್ಯ ಓದಿ ತಮಿಳಲ್ಲಿ ಕನ್ನಡದಲ್ಲಿ. ದುಷ್ಟನಿಗಾಗುವ ಶಿಕ್ಷೆಯನ್ನು ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಅವತ್ತೇ ವಾಕ್ಯ ಓದಿ, ಮನಸ್ಸು ಸ್ಥಿರವಾಗಿರ್ತದೆ. ನೋಡಿ, ನೀವು ದೇವರನ್ನ ಮಾತ್ರ ಗೌರವಿಸಿ ನೋಡಿ, ದೇವರಿಗೆ ಸನ್ಮಾನಿಸಿ ನೋಡಿ, ನೀವು ಸಮಯವನ್ನು ದೇವ್ರು ಕೊಟ್ಟು ನೋಡಿ, ನಿಮ್ಮ ಮನಸ್ಸು ಸ್ಥಿರವಾಗಿ ಸ್ಟ್ರಾಂಗ್ ಆಗಿರ್ತೀರ. ಏನೇ ಯಾರ ನಾಳೆ ಬಂದು ಹೇಳಿದ್ರು ಕೂಡ ಇವೆಲ್ಲ ಏನಾದ್ರು ಕೇಳ್ತೀರ ಸುದ್ದಿಗಳು ಹಾಗೆ ಬಂದ್ರೆ ಕೂಡ ನಿಮ್ಗೆ ಭಯ ಇರೋದಿಲ್ಲ. ನೀವು ಹೇಳ್ತೀರಾ ಏನಾದ್ರು ಆಗ್ಬೋದು, ಈಗ ಎಡಗಡೆಗೆ 1000 ಬಲಗಳು 10,000 ಬಿದ್ರು ನಮ್ಗೆ ಯಾವ ಹಾನಿ ತಟ್ಟದಿಲ್ಲ ಅನ್ನೋ ಆ ಭರವಸೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಯಾಕಂದ್ರೆ ಅದು ಹಾಗೆ ಅದು ಯಾರ ಜೊತೆ ಇರ್ತೀರಾ ಅದನ್ನ ಹಾಗೆ ನಮ್ಮಲ್ಲಿ ಬರುವುದಾಗಿದೆ. ಒಂದು ವಾಕ್ಯ ಓದಿ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾ ಕಾಲವೂ ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಕುಮಾರ ಪವಿತ್ರಾತ್ಮ ನಾಮದಲ್ಲಿ ಬಂದಿರೆಲ್ಲರನ್ನ ನಾನು ಆಶೀರ್ವಾದ ಮಾಡಿ ಪ್ರಾರ್ಥಿಸ್ತೇನೆ. 2021ರಲ್ಲಿ ಎಲ್ಲರ ಕೊಂಬು ಮಹಿಮೆಯಾಗಿ ಎತ್ತಲ್ಪಡ್ತದಂತೆ. ಆಮೇಲೆ ಹೇಳಿದ್ರು ಹಾಗೆ ಪ್ರಾರ್ಥನೆ ಮಾಡಿದ್ದೇವೆ. 28ನೇ ತಾರೀಕು ನಿನ್ನ ಕೊಂಬು ಮಹಿಮೆಯಾಗಿ ಎತ್ತಲ್ಪಡ್ತದೆ ಅಂತ ಆ ಸೇವಕರ ಮುಖಾಂತರ ಮಾತಾಡೋದು ಹಾಗೆ ಹೇಳ್ಬೇಕು. ನೀವು ಹಾಗೆ ನಾನು ಬೇರೆ ಸಂದೇಶ ಹೇಳ್ತೀನಿಲ್ಲ, ಅದನ್ನ ಕ್ಯಾಚ್ ಮಾಡಿ ಹಾಗೆ ಪ್ರೇರ್ ಮಾಡ್ತಿದ್ದೀವಿ. ಅವತ್ತು ಹೇಳಿದ್ರಲ್ಲ ದೇವ್ರೇ ಅಂತ ನೀವು ಪ್ರೇರ್ ಮಾಡಿ ಮಹಿಮೆಯೊಂದಿಗೆ ನಿಮ್ಮ ಕೊಂಬನ್ನ ಎತ್ತಲ್ಪಡೋದಾಗಿರ್ತದೆ. ತಮಿಳಲ್ಲಿ ಉಯರ್ತಪடும். ಹಾಲೆಲೂಯ. மகிமையாக தேவனை உங்களை உயர்த்துவார். ஆமென். ஹalleluya. ಸಂಗೀತ 75ல ஒரு வசனம் பற்றி படிக்கலாம். நம்ம கீர்த்தனை 75ಲ್ಲಿ ಪೂರ್ವ ಪಶ್ಚಿಮ ಎಷ್ಟು ವಾಕ್ಯ ಅದು? 6ನೇ ಸಂಗೀತ 75 6 படிக்கிறாங்க. ಯಾಕೆಂದರೆ ಉದಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ದೇವರೇ ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ದೇವರೇ ಒಬ್ಬರನ್ನ ಉನ್ನತಪಡಿಸೋದು. ಬೇಕಾದ್ರೆ ನಿಮ್ಗೆ 10ನೇ ವಾಕ್ಯ ಓದಿದ್ರೆ ದುಷ್ಟನ ಕೊಂಬುಗಳೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳನ್ನು ದೇವರನ್ನ ಘನಪಡಿಸೋರು, ದೇವರನ್ನ ಮಹಿಮೆ ಪಡಿಸೋರು, ದೇವರನ್ನ ಗೌರವಿಸೋರು, ದೇವರಿಗೆ ಭಯ ಪಡುವವರು ಅವರ ಕೊಂಬನ್ನ ದೇವರು ಹೇಳ್ತಾರೆ. ಆ ವಾಕ್ಯ ಸ್ವಲ್ಪ ಹೋಗ್ತೀವಿ. ದುಷ್ಟರು ಬಿಟ್ಟಾಗಿ ದುಷ್ಟರು ಬೇಡ ರೀತಿ ಅಂತಲ್ಲ, ಭಕ್ತರ ಕೊಂಬುಗಳು ಎತ್ತಲ್ಪಡುವುದು. ಆ ದೇವರೇ ಅದನ್ನ ಎತ್ತುವರಾಗಿದೆ. ತಮಿಳು எப்படி இருக்குது அந்த கடைசி வசனம்? நீதிமானுடைய கொம்புகளோ உயர்த்தப்படும். இல்ல இல்லையா? நீதிமானுடைய கொம்பு உயர்த்தப்படும். என்னுடைய கொம்பு உயர்த்தப்படும். கொம்பு ಅಂದ್ರೆ ಘನತೆ, ಹಾನರ್ ಅಲ್ಲ. ಅದನ್ನ ಕೊಂಬು ಅಂದ್ರೆ ಘನತೆ. ಆಮೇಲೆ ತಂದೆ ತಾಯಿಗೆ ಚಿನ್ನ ಎಲ್ಲ ಹೇಳ್ಬೇಕು. ಯೇಸು ನಾಮದಲ್ಲಿ 2020 ಸುಷ್ಮಾ ಸುಜಿತ್ ಹೆಸರು ಹೇಳಿ ಹಾಗೆಯೇ ಪ್ರಾರ್ಥನೆ ಮಾಡಕ್ಕೆ ಕಲ್ತ್ಕೊಳ್ಳಿ. ಸಿಕ್ಕಿಲ್ಲ ಆಶೀರ್ವಾದಗಳಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಕ್ಕೆ ಕಲ್ತ್ಕೋಬೇಕು. ನನ್ನ ಮಿನಿಸ್ಟರ್ ಓದಿದಿರಲಿಲ್ಲ ಸೊಲೇಜಲ್ಲಿ ಮೀನಾಗಿ ದಯ ತೋರಿಸುವ ಸಮಯ ಬಂದಿದೆ. ಅಲ್ಲಿಯ ದೇವರೆಂದು ದಯ ಕರುಣಿಸುವನು ಅಂತ ನಾವು ಕೀರ್ತನೆ 102 13 ವಾಕ್ಯ ನಿನ್ನೆ ಓದಿದ್ರು. ಆಗ சில ஆசீர்வாதம் இருக்குமே உங்க பேர் போட்ட சொந்தமாக்க வேண்டும். ಅಲ್ಲೋಯ್ಯ ಚಿಕ್ಕ ಮಕ್ಕಳ ಹತ್ರ ಹೋಗಿ ಹೇಳಿ ನೀವು ನಮ್ಮ ಮಮ್ಮಿ ಅಂತ ಹೇಳಿ ನಮ್ಮ ಮಮ್ಮಿ ತಿಳ್ಕೊಂಡ್ಬಿಡ್ತಾರೆ. ಹಾಗೇನೆ ಈ ಆಶೀರ್ವಾದಗಳು ನಮಗೆ ಸ್ವಂತ, ಅದನ್ನು ಸ್ವಂತ ಪಾರಾಟ வேண்டும். இந்த வாக்குத்தத்தங்கள் சொந்த பாராட்டம். இது எனக்கு என் கண்டதேன உயர்த்துவா கடைதாக வந்து ನಾವು ನೋಡಿ ಪ್ರಾರ್ಥನೆ ಮಾಡೋಣ. ಅದನ್ನಾಗ ಏನು ಮಾಡಬೇಕು ನಾವು? ದೇವರಿಗೆ ಭಯಭಕ್ತಿ ಉಳ್ಳ ಭಯಭಕ್ತಿ ಅಂದ್ರೆ ಯೋಸೇಫ್ ಒಂದು ಸಾರಿ ಅವನು ತಪ್ಪಾಗಿ ನಡ್ಕೊಳ್ಳಕ್ಕೆ ಅವಕಾಶ ಇತ್ತು. ಅವನೇನ್ ಮಾಡಿದ? ಈ ಪಾಪನ ದೇವರಿಗೆ ವಿರುದ್ಧವಾಗಿ ಹೇಗೆ ಮಾಡೋದು, ಅದೇ ಭಯ. ಆಗ ಏನಂತ ಅವಾಗ ಅದರ ಅರ್ಥ ಏನು? ನನ್ನ ದೇವರು ನೋಡ್ತಾರೆ ಅಂತ. ಯಾಕಂದ್ರೆ ಮನೇಲಿ ಯಾರಿಲ್ಲ, ಆಗ ಇವನೇ ಯಜಮಾನನಲ್ಲಿ ಮನೆಯಲ್ಲಿ. ಆದ್ರೆ ಅವ್ನು ಒಂದು ಗೊತ್ತು,
ದೇವರು ನನ್ನನ್ನ ನೋಡುವರಾಗಿದ್ದಾರೆ. ನನ್ನ ಕೆಲಸದಲ್ಲಿ ಆಗಿರಲಿ, ನನ್ನ ಕುಟುಂಬದಲ್ಲಿ ಆಗಲಿ, ನಾವೆಲ್ಲೇ ಹೋದರೂ ಕೂಡ ನನ್ನ ದೇವರು ನೋಡುವರಾಗಿದ್ದಾರೆ. ಭಯ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ 4ನೇ ಕಡೆದಾಗಿ 5ನೇದಾಗಿ ಕೀರ್ತನೆ 133 ಕಡೆ ವಾಕ್ಯ ಓದಿ. ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಒಂದು ವಾಕ್ಯ ಮುಂದೆ ಓದಿರುವಾಗ ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳು ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಫುಲ್ ಓದ್ಬಿಡಿ. ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದ. ಒಳ್ಳೆಯದು ಅಂದ್ರೆ ಏನು ಗೊತ್ತಾ? ಒಳ್ಳೆಯದಂದ್ರೆ ಆಶೀರ್ವಾದ. ಅದನ್ನೇ ಯೇಸುವನ್ನು ನಮಗೆ ಜೀವಿತದಲ್ಲಿ ಕಳಿಸಿರಿ. ಯಾಕೆಂದ್ರೆ ನಮಗೆ ಒಳ್ಳೇದು ಮಾಡಕ ಯೇಸು ಅಂತಂದು எங்க ஆசீர்வதிக்கல எங்களுக்கு நன்மை செய்யறதுக்காக ದೇವರನ್ನ ಆಶ್ಚರ್ಯಗಳು ಅನುಪಿನಂತೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ ನಾನು ಕೇಳಿ ಸಮಯದಲ್ಲಿ ಚರ್ಚೆಗಳಲ್ಲಿ ಯಾವುದಕ್ಕೂ ನನಗೆ ಕೋಪ ಬರೋದಿಲ್ಲ. ನನ್ನ ಎಲ್ಲ ಜನರು ಎಲ್ಲ ಹುಡುಗರೆಲ್ಲ ತುಂಬ ಶ್ರಮ ಪಡ್ತಾರೆ. ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಕ್ರಿಸ್ಮಸ್ಗೆ ತುಂಬ ಶ್ರಮ ಪಟ್ಟಿದ್ದಾರೆ. ಎಲ್ಲ ಚೆನ್ನಾಗಿರ್ತದೆ. ಕೆಲವರಲ್ಲಿ ಒಂದಾಗಿರೋದಿಲ್ಲ. ಅದು ನೋಡುವಾಗಲೇ ನನಗೆ ತುಂಬ ಬೇಜಾರಾಗ್ತದೆ. ನೋಡುವಾಗಲೇ ನನಗೆ ಬೇಸರ ಆಗ್ತದೆ. ಆಗ ನೋಡಿ ನನಗೆ ಸತ್ಯ ಹೇಳ್ತೇನೆ, ನಾನು ಚರ್ಚಲ್ಲಿ ನಾನು ಸುಳ್ಳು ಹೇಳೋದಿಲ್ಲ. ಅದೊಂದೇ ನನಗೆ ಮೇಲೆ ಇಷ್ಟ ಆಗೋದಿಲ್ಲ. ಆದರೆ ನಾವು ಇವತ್ತು ಸ್ವಲ್ಪ ವರ್ಷದಿಂದ ನೋಡೋರಿಗೆ ನಮಗೆ ಅದು ಇಷ್ಟ ಆಗೋದಿಲ್ಲ ಅಂದರೆ ಸಪ್ರೇಟ್ ಆಗಿ ಇಷ್ಟ ಆಗಲ್ಲ ಅಂದರೆ ದೇವರು ಹೇಗೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಆಗ ದೇವರು ಇಷ್ಟಪಡ್ತಾರೆ ನಾವು ಯಾವಾಗಲೂ ಒಂದಾಗಿರ್ಬೇಕಂತ. ಎಲ್ಲಿ ಹೊಂದಾಣಿಕೆ ಇರ್ತದೋ ಅಲ್ಲಿ ದೇವ್ರ ಕಡೆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಕಡೆ ವಾಕ್ಯದಲ್ಲಿ ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಕೂಡಿ ಬರೋದಲ್ಲಿ ಇಲ್ಲೇ ಆಶೀರ್ವಾದ, ಕೂಡಿ ಬರೋದಲ್ಲೇ ಆಶೀರ್ವಾದ, ಕೂಡಿ ಬರೋದಲ್ಲೇ ದೇವರಿಗೆ ಸಂತೋಷ. ಹೊಸ ವರ್ಷದ ಇನ್ನೂ ಹೆಚ್ಚಾಗಿ ಕುಟುಂಬವಾಗಿ ಕೂಡಿ ಪ್ರಾರ್ಥನೆ ಮಾಡಿ, ಕುಟುಂಬವಾಗಿ ಅವಕಾಶ ಸಿಕ್ಕಾಗ ನಮ್ಮ ಆದೇಶದಲ್ಲಿ ಯಾವ ಮೈಸೂರಿಂದ ಬರ್ತಾರ ಜಾಯಿನ್ ಕರ್ಕೊಂಡು ಬನ್ನಿ. ನೀವೆಷ್ಟು ದೇವರಲ್ಲಿ ಬೆಳಿತೀರೋ ಅದು ದೇವರಿಗೂ ಸಂತೋಷ, ನಮಗೂ ಕೂಡ ಸಂತೋಷ. ಈ ವಾಕ್ಯ ಹೋದ ನಾನು ಮುಗಿಸ್ಬಿಟ್ಟೆ, ಸಂದೇಶ ಮುಗಿಸ್ಬಿಟ್ಟೆ. 2 ಯೋಹನ ಪತ್ರಿಕೆ ಇದೆ. 2 ಯೋಹ ಆಮೇಲೆ ಯೋಹನ ಸ್ವಲ್ಪ 3ನೇ ವಾಕ್ಯ. ತಂದೆಯಾದ ದೇವರಿಂದಲೂ ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಕರುಣೆಯು ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಮ್ಮೊಂದಿಗಿರುವುದು. ನಿನ್ನ ಮಕ್ಕಳಲ್ಲಿ ಕೆಲವರು ತಂದೆಯಿಂದ ನಮಗುಂಟಾದ ಆಜ್ಞಾನುಸಾರ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಬಹಳ ಸಂತೋಷವುಳ್ಳವನಾದೆನು. ಹಾಗಾದರೆ ಅಲ್ಲಿ ಕೂಡ ನಾವು ನೋಡ್ತೀವಿ, ಯೋಹಾನ ಹೇಳ್ತಾರೆ ಸತ್ಯದಲ್ಲಿ ಮಕ್ಕಳು ನಡೆಯುವುದನ್ನ ನಾನು ನೋಡುವಾಗ ಬಹಳ ಸಂತೋಷ ಆಗಿದೆ. 3ನೇ ಪತ್ರಿಕೆಯಲ್ಲಿ ಕೂಡ 3ನೇ ವಾಕ್ಯದಲ್ಲಿ ಕೂಡ ಆ ವಾಕ್ಯದಲ್ಲಿ ಸಹೋದರರು ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ಆಗ ಯೋಹಾನಿಗೆ ಮಾತ್ರ ಅಲ್ಲ, ಎಲ್ಲ ಸೇವಕರಿಗೆ ನಾವೇನಾದ್ರೂ ಸ್ಪೆಷಲ್ ಅಂತ ಎಲ್ಲ ಸೇವಕರುಗಳು ಕೂಡ ಹಾಗೇನೆ ದೇವ್ರ ಮಕ್ಕಳು ಸತ್ಯದಲ್ಲಿ ನಡೆಯುವಾಗ ಒಂದಾಗಿರುವಾಗ ಬಹಳ ಸಂತೋಷ ಇದೆ. ಆಗ ಕಡೆದಾಗಿ ಒಂದು ಸಾರಿ ರಿಮೈಂಡ್ ಮಾಡಿ ಪ್ರಾರ್ಥನೆ ಮಾಡಿ, ಯೇಸು ಯಾಕೆ ಬಂದರು ಭೂಮಿಗೆ ನಮ್ಮನ್ನು ಆಶೀರ್ವದಿಸಬೇಕಾಗಿ. ದಾರಿ ತಪ್ಪಿದಾಗ ನಮ್ಮನ್ನು ದೇವರು ನಮ್ಮನ್ನು ಸರಿಪಡಿಸ್ಬಿಟ್ಟು ನಮ್ಮನ್ನು ದೇವರು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿಬಿಟ್ರು. ಶುದ್ಧಿ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಪಾರ್ಟ್ ಏನಂದ್ರೆ ನಮಗೆ ಆಶೀರ್ವಾದ ಆಗ್ಬೇಕಂದ್ರೆ ವಿಧೇಯತೆ ಬಹಳ ಮುಖ್ಯ. 2ನೇದಾಗಿ ನಂಬಿಕೆ ಬಹಳ ಮುಖ್ಯ. 3ನೇದಾಗಿ ದೇವರ ವಾಕ್ಯವನ್ನು ಘನಪಡಿಸೋದು, ದೇವರ ವಾಕ್ಯವನ್ನ ಪ್ರೀತಿ. 3ನೇದು ದೇವರ ಪ್ರೀತಿ ಮಾಡಬೇಕು. 3ನೇದು ಬೇಸಿಕ್ ಯು ಹ್ಯಾವ್ ಟು ಲವ್ ಗಾಡ್. ರೋಮರ್ 8:28 ದೇವರನ್ನ ಪ್ರೀತಿಸುವವರು ಅವರಿಗೆ ಒಳ್ಳೇದಾಗ್ತದೆ ಅಂತ. ಆಗ ದೇವ್ರನ್ನ ಹೇಗೆ ಪ್ರೀತಿ ಮಾಡ್ತೀವಿ? ಅವರ ವಾಕ್ಯವನ್ನು ಪ್ರೀತಿ ಮಾಡೋದು. 3ನೇದಾಗಿ ಪ್ರೀತಿ, ಅನ್ಬು. ನಾವಪ್ಪ ಆಲ್ರೆಡಿ ವಸನತ್ತೆ ನನಗೆ ಅನ್ಬು ಕೊರಬೇಕು. 4ನೇದು ದೇವರಿಗೆ ಭಯಪಡೋದು. 5ನೇದಾಗಿ ಒಟ್ಟಾಗಿರ್ಬೇಕು. ನಮ್ಮ ಕುಟುಂಬವಾಗಲಿ ಸಭೆಯಾಗಲಿ ಎಲ್ಲೋದ್ರೂ ಕೂಡ
ಒಟ್ಟಾಗಿರ್ಲಿ, ಖಂಡಿತ ಅಲ್ಲಿ ದೇವರ ಆಶೀರ್ವಾದ ತಪ್ಪದೆ ನಮ್ಮ ಮೇಲೆ ಬರ್ತದೆ. ಆಮೆನ್. ನಂಬ್ತೀನಿ, ನಮಗೂ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರ್ತದೆ. ಕಣ್ಣಲ್ಲಿ ಹಾಗೆ ಒಂದು ಸಾರಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಈ ವರ್ಷ ಮುಗಿಯಕ್ಕಿಂತ ಮುಂಚೆ ನಮಗೆ ಕೆಲವು ಆಲೋಚನೆಗಳನ್ನು ದೇವರೇ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ಅಬ್ರಹಾಮನು ವಿಧೇಯನಾಗುವಾಗ ಅವನ ಆಶೀರ್ವದಿಸ್ತೀನಿ ಅಂತ ಅದನ್ನು ಆಶೀರ್ವದಿಸಿದ್ರಿ ದೇವರಪ್ಪ. ಅದ್ರ ಸೌಲು ದೇವರೇ, ನಿನಗೆ ವಿಧೇಯನಾಗದೆ ಹೋಗುವಾಗ ಅವನ ರಾಜ್ಯವನ್ನೇ ಕಳ್ಕೊಂಡ ಅಂತ ನಾವು ನೋಡಿದ್ದು. ಒಂದು ವೇಳೆ ದೇವರೇ, ಕಳೆದ ವರ್ಷಗಳು ನೀನು ಯಾವ್ದಾದ್ರು ವಿಷಯಗಳು ಹೇಳಿ ನಾವು ವಿಧೇಯನಾಗದೆ ಆಶೀರ್ವಾದ ಕಳ್ಕೊಂಡಿದ್ರೆ ನಮ್ಮನ್ನ ದೇವರಪ್ಪ ಇನ್ನೂ ನಾವು ಯಾವುದೇ ಆಶೀರ್ವಾದಗಳು ಕಂಡುಕೊಳ್ಳದ ಹಾಗೆ, ನಷ್ಟಪಡಿಸಿಕೊಳ್ಳದ ಹಾಗೆ ದೇವರಪ್ಪ ನಿನಗೆ ವಿಧೇಯನಾಗುವ ಮನಸ್ಸನ್ನು ಕೊಡ್ತೀವಿ. ಎಲ್ಲ ಪರಿಸ್ಥಿತಿಯಲ್ಲಿ ನಿನ್ನ ನಂಬುವಂತೆ ನಮಗೆ ಸಹಾಯ ಮಾಡಿದ್ದೇವೆ. ನಿನ್ನ ಪ್ರೀತಿ ಮಾಡುವಂತೆ ದೇವರೇ, ನಿನ್ನ ವಾಕ್ಯವನ್ನು ಪ್ರೀತಿ ಮಾಡುವಂತೆ ದೇವರಪ್ಪ ನಮಗೆ ಕೃಪೆ ಮಾಡುತ್ತೇವೆಪ್ಪ. ನಿಮಗೆ ಹೆಚ್ಚಾಗಿ ದೇವರಪ್ಪ ಭಯಭಕ್ತಿ ಉಳ್ಳವರಾಗಿ ನಮ್ಮ ಮನೆಗಳಲ್ಲಿ ಘನ ಐಶ್ವರ್ಯ ದೇವರಪ್ಪ ಕಳೆದಾಗಿದ್ದೇವೆಪ್ಪ. ನಾವು ಯಾವಾಗಲೂ ಎಲ್ಲರೂ ಒಟ್ಟಾಗಿರುವಂತೆ ದೇವರ ಈ ಐಕ್ಯದ ಮೇಲೆ, ಸಭೆ ಮೇಲೆ ನನ್ನ ಯೇಸುವಿನ ರಕ್ತ ನಾನು ಚಿಮುಕಿಸಿ ಪ್ರಾರ್ಥಿಸ್ತೇನೆ. ಒಂದೊಂದು ಕುಟುಂಬದ ಮೇಲೆ ನನ್ನ ಯೇಸುವಿನ ರಕ್ತ ಚಿಮುಕಿಸಿ ಪ್ರಾರ್ಥಿಸ್ತೇನೆಪ್ಪ. ನನ್ನ ಅಂತಿ ಏಕ ಮನಸ್ಸುಳ್ಳವರಾಗಿರಲಿ, ತಂದೆ ತಾಯಿ ಮಕ್ಕಳು ಏಕ ಮನಸ್ಸುಳ್ಳವರಾಗಿರಲಿ, ಸಹೋದರ ಸಹೋದರಿಗಳು ಒಂದಾಗಿರಲಿ. ಸ್ವಾಮಿ, ಯಾವುದೇ ದೇವರ ಸಹೋದರ ಸಹೋದರಿಗಳು ಸಭೆಯಲ್ಲಿದ್ದೇವೆ ಮಾತಾಡದೇ ಇದ್ರೆ ಸ್ವಾಮಿ, ಇವತ್ತೇ ದೇವರ ಅವನ್ನೆಲ್ಲ ಸಂಧಿಸು. ಈ ವರ್ಷ ಮುಗಿಸುತ್ತಿದ್ದೇವೆಪ್ಪ. ಅಣ್ಣ ತಮ್ಮಂದಿರು ಅಕ್ಕಂದಿರು ಎಲ್ಲರೂ ಯೇಸುವಿನ ನಾಮದಲ್ಲಿ ಅವರು ಒಂದಾಗಲಿ ಅಂತ ನಾವು ಪ್ರಾರ್ಥಿಸ್ತಿದ್ದೇವೆಪ್ಪ. ಅಲ್ಲೇ ಜೀವ, ಅಲ್ಲೇ ಆಶೀರ್ವಾದ ಅಂತ ನಾವು ನೋಡಿದ ಹಾಗೆ ಯಾರು ಕೂಡ ದೇವರೇ ನಿನ್ನ ಆಶೀರ್ವಾದ, ನಿನ್ನ ಜೀವವನ್ನು ದೇವರಪ್ಪ ಅನುಭವಿಸಿದ ಹಾಗೆ ದೇವರೇ ಅದನ್ನು ನಷ್ಟಪಡಿಸಿಕೊಳ್ಳಬಾರದು ದೇವರಪ್ಪ. ಯೇಸು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಬಂದರು ಅಂತ ನಾವು ಪುಸ್ತಕ 3ನೇದಲ್ಲಿ ಓದಿದ ಹಾಗೆ ನೀನು ಬಂದಿದ ಆ ಉದ್ದೇಶ ದೇವರಪ್ಪ, ನಿನ್ನ ಚಿತ್ತ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ. ಇನ್ನೂ ದೇವರೇ ಹೆಚ್ಚಾಗಿ ನೀನು ಬಂದು ನಿನ್ನ ವಾಕ್ಯದಲ್ಲಿ ಬೆಳೀಲಿ ಅಂತ ಪ್ರಾರ್ಥಿಸ್ತಿದ್ದೇವೆಪ್ಪ. ಈ ವಾಕ್ಯಗಳಿಗೆ ನಮ್ಮನ್ನ ಸಮರ್ಪಿಸ್ತೀವಿ. ಬಲಪಡಿಸು, ನಡೆಸು. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ.